ಅರ್ಥಸ್ಯ ಪುರುಷೋ ದಾಸೋ ದಾಸಸ್ತ್ವರ್ಥೋ ನ ಕಸ್ಯಚಿತ್ ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ಮಹಾಭಾರತದಲ್ಲಿ ಕುರುಕ್ಷೇತ್ರದ ಯುದ್ಧದ ಪ್ರಸಂಗ. ಆ ಕಡೆ ಕೌರವರ ಸೈನ್ಯ, ಈ ಕಡೆ ಪಾಂಡವರ ಸೈನ್ಯ, ಎರಡೂ ಸೈನ್ಯಗಳು ಎದುರು ಬದಲಾಗಿ ನಿಂತು ಯುದ್ಧ ಮಾಡಿ ಸನ್ನದ್ಧ ಆಗಿದೆ. ಆ ಸಂದರ್ಭದಲ್ಲಿ ಗೀತೋಪದೇಶ ನಡೆಯಿತು, ಅದೆಲ್ಲರಿಗೂ ಗೊತ್ತಿದ್ದೇ ಇದೆ. ಆ ಗೀತೋಪದೇಶ ನಡೆಯುವುದಕ್ಕಿಂತ ಮುಂಚೆ ಇನ್ನೊಂದು ಧರ್ಮ ಸೂಕ್ಷ್ಮದ ಚರ್ಚೆಯಲ್ಲಿ ನಡೀತು, ಸಣ್ಣ ಚರ್ಚೆ. ಗೀತೋಪದೇಶಕ್ಕೆ ಹೋಲಿಸಿದ್ರೆ ಇದು ಬಹಳ ಸಣ್ಣದು. ಗೀತೋಪದೇಶ ನಡೆದದ್ದು ಅರ್ಜುನ ಮತ್ತು ಕೃಷ್ಣರ ನಡುವೆ. ಈಗ ನಾವು ನೋಡ್ಲಿಕ್ಕೆ ಹೊರಟದ್ದು ಚರ್ಚೆ ನಡೆದದ್ದು ಕೃಷ್ಣ ಮತ್ತೆ ಅರ್ಜುನ ನಡುವೆ ಅಲ್ಲ, ಭೀಷ್ಮ, ದ್ರೋಣ ಮತ್ತೆ ಧರ್ಮರಾಜರ ನಡುವೆ. ಎರಡೂ ಸೈನ್ಯಗಳು ಎದುರು ಬದಲಾಗಿ ನಿಂತಿವೆ, ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಅಂತ ಸಂದರ್ಭದಲ್ಲಿ ಧರ್ಮರಾಜ ರಥದಿಂದ ಕೆಳಗಿಳಿದ. ರಥದಿಂದ ಕೆಳಗಿಳಿದು ಬರಿಗಾಲಿನಿಂದ ನಡ್ಕೊಂಡು ಹೋದ ಭೀಷ್ಮರ ಬಳಿಗೆ. ನಡ್ಕೊಂಡು ಹೋಗಿ ಅವರಿಗೆ ನಮಸ್ಕಾರ ಮಾಡಿದ. ನೀವು ಹಿರಿಯರು, ನಿಮ್ಮ ವಿರುದ್ಧ ನಾನೀಗ ಯುದ್ಧ ಮಾಡಬೇಕಾಗಿದೆ, ಅದಕ್ಕೊಂದು ಸಮ್ಮತಿ ಕೊಡ್ರಿ ಅಂತ ಕೇಳಿದ. ಹಾಗೆ ದ್ರೋಣರನ್ನು ಕೇಳಿದ, ಕೃಪ ಅವರನ್ನು ಕೇಳಿದ. ದ್ರೋಣ ಅಂದ್ರೆ ಭೀಷ್ಮ, ದ್ರೋಣ, ಕೃಪ ಇವರೆಲ್ಲ ಹೆಚ್ಚು ಕಡಿಮೆ ಸಮಾನ ವಯಸ್ಕರು. ಪಾಂಡವರಿಗೆ ಕೌರವರಿಗೆ ಇಬ್ಬರಿಗೂ ಗುರುಗಳು ಅವರು ದ್ರೋಣ. ಕೃಪಾ ಅಂತ ಏನಿದ್ರಲ್ಲ, ಕೃಪಾ ಮತ್ತು ಕೃಪಿ ಅಂತ ಇಬ್ರು ಅಣ್ಣ ತಂಗಿ. ಆ ಕೃಪಿಯನ್ನೇ ದ್ರೋಣ ಮದುವೆ ಮಾಡ್ಕೊಂಡಿದ್ರು. ಹೀಗೆ ಅವರಿಬ್ಬರಿಗೂ ಸಂಬಂಧ. ಮೊದಲು ಕೌರವ ಪಾಂಡವರಿಗೆ ಯುದ್ಧ ವಿದ್ಯಾಭ್ಯಾಸ ಮಾಡಿಸಿದವರು ಕೃಪನೇ. ಅದಾದ್ಮೇಲೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಿದವರು ದ್ರೋಣ. ಯುದ್ಧ ಮಾಡುವವನಿದ್ದೇನೆ, ನಿಮ್ಮನ್ನು ಎದುರಿಸಿ, ನೀವು ಹಿರಿಯರು, ಇದಕ್ಕೆ ನೀವು ಸಮ್ಮತಿ ಕೊಡಬೇಕು ಅಂತ ಧರ್ಮರಾಜ ಅವ್ರನ್ನ ಕೇಳಿದ. ಧರ್ಮರಾಜ ಎಷ್ಟು ಬುದ್ಧಿವಂತ ಅನ್ನೋದನ್ನು ಗಮನಿಸ್ಬೇಕು. ಅನೇಕ ಸರಿ ಅರ್ಜುನನಿಗೆ ಹೋಲಿಸಿದರೆ ಧರ್ಮರಾಜ ಸ್ವಲ್ಪ ಮಂದ ಬುದ್ಧಿಯವನು, ಮುಗ್ಧ, ಅತೀ ಪ್ರಾಮಾಣಿಕ. ಅತಿ ಪ್ರಾಮಾಣಿಕನಾಗಿ ತನ್ನ ಕೆಲಸ ಹಾಳು ಮಾಡಿಕೊಂಡವನು, ಪಾಂಡವರಿಗೆ, ದ್ರೌಪದಿಗೆ, ಎಲ್ಲರಿಗೂ ತೊಂದರೆ ಮಾಡಿದವನು ಅಂತ ನಾವು ಅನ್ಕೋತಿರ್ತೇವೆ. ಆದ್ರೆ ಒಂದು ದೃಷ್ಟಿಯಿಂದ ಅವನು ತುಂಬಾ ಬುದ್ಧಿವಂತನೂ ಆಗಿದ್ದ. ಎದುರು ಪಕ್ಷದಲ್ಲಿ ಭೀಷ್ಮ, ದ್ರೋಣ, ಕೃಪ ಇದ್ದಾರೆ. ಕರ್ಣ ಅಲ್ಲಿ ಇನ್ನೂ ಬಂದಿದ್ದಿಲ್ಲ, ಆಮೇಲೆ ಬರುವವನಿದ್ದ. ಸೇನಾಪತಿನೇ ಭೀಷ್ಮ. ಅವನ ಬಳಿಗೆ ಹೋಗಿ ನಾನು ಯುದ್ಧ ಮಾಡುವವನಿದ್ದೇನೆ, ನನಗೆ ಸಮ್ಮತಿ ಕೊಡ್ರಿ ಅಂತ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ. ಅಲ್ಲಿಗೆ ಏನಾಗ್ತದೆ, ಅವ್ರ ಮನಸ್ಸು ಸೂಕ್ಷ್ಮ ಆಗಿ ಹೋಗ್ತದೆ. ಪಾಂಡವರು ಮೊಮ್ಮಕ್ಕಳು, ಮೊಮ್ಮಕ್ಕಳನ್ನ ಹೇಗೆ ಕೊಲ್ಲೋದು ಅನ್ನೋದ್ರ ಬಗ್ಗೆ ಸೂಕ್ಷ್ಮ ಆಗಿ ಹೋಗ್ತದೆ. ಇದು ಒಂದು ತಂತ್ರ, ಯುಧಿಷ್ಠಿರ ಉಪಯೋಗ ಮಾಡಿದ ಒಂದು ತಂತ್ರ ಇದು. ಹಾಗೆ ನೋಡಿದ್ರೆ ಭೀಷ್ಮರು ಮೊದಲೇ ಹೇಳಿದ್ರು, ದ್ರೋಣರು ಕೂಡ ಹೇಳಿದ್ರು, ನಾವು ಪಾಂಡವರನ್ನು ಕೊಲ್ಲೋರಲ್ಲ, ಇವ್ರು ಯಾರನ್ನಾದ್ರೂ ಕೊಲ್ತೇವೆ ಬೇಕಾದ್ರೆ. ಕೃಪನೂ ಅಷ್ಟೇ, ಪಾಂಡವರನ್ನು ಕೊಲ್ಲುವಂಥವ್ರಲ್ಲ. ಭೀಷ್ಮ, ದ್ರೋಣ, ಕೃಪ ಈ ಮೂವರು ಕೂಡ ಪಾಂಡವರನ್ನು ಕೊಲ್ಲುವವರಲ್ಲ. ಕರ್ಣ ಇದ್ದ, ಕರ್ಣನೂ ಕೂಡ ಆಮೇಲೆ ಯುದ್ಧಕ್ಕೆ ಬರುವವನಿದ್ದ. ಅವನು ಈಗ ಬಂದಿರಲಿಲ್ಲ. ಯಾಕೆಂದ್ರೆ ಆ ಭೀಷ್ಮನಿಗೂ ಕರ್ಣನಿಗೂ ಸ್ವಲ್ಪ ವೈಮನಸ್ಯ ಇತ್ತು. ಭೀಷ್ಮರು ಕರ್ಣನನ್ನು ಬೈತಿದ್ರು, ನೀನೆಂತ ಪರಾಕ್ರಮಿ ಅಂತ. ಅದು ಅವನಿಗೆ ಅಸಮಾಧಾನ ಇತ್ತು. ಹಾಗಾಗಿ ಆ ಭೀಷ್ಮರು ಸೇನಾಪತಿಯಾಗಿರುವ ತನಕವೂ ನಾನು ಯುದ್ಧಕ್ಕೆ ಬರೋದಿಲ್ಲ ಅಂತ ಕರ್ಣ ಹಿಂದೆ ಹೋಗ್ಬಿಟ್ಟಿದ್ದ. ಒಟ್ಟಾರೆ ಯುದ್ಧ ನಡೆದ 18 ದಿವಸ. ಅದರಲ್ಲಿ 10 ದಿವಸ ಭೀಷ್ಮರು ಸೇನಾಪತಿಯಾಗಿದ್ದರು. ಮೊದಲಿನ 10 ದಿವಸ ಈ ಕರ್ಣನೇ ಬರಲಿಲ್ಲ. ದುರ್ಯೋಧನ ಯಾರ್ಯಾರನ್ನು ನಂಬಿದ್ನಲ್ಲ, ಭೀಷ್ಮ, ದ್ರೋಣ, ಕೃಪ ಮತ್ತೆ ಈ ಕರ್ಣ, ಇವರೆಲ್ಲರೂ ಒಂದಲ್ಲ ಒಂದು ರೀತಿಯಿಂದ ಆ ದುರ್ಯೋಧನನಿಗೆ ವಿರೋಧ ಮಾಡಿದವರು. ಇವ್ರನ್ನ ನಂಬ್ಕೊಂಡು ಅವನು ಯುದ್ಧಕ್ಕೆ ನಿಂತಿದ್ದ. ಭೀಷ್ಮ ಅಂತೂ ಅಜ್ಜ, ದ್ರೋಣ, ಕೃಪರು ಗುರುಗಳು. ನಾವು ಪಾಂಡವರನ್ನು ಕೊಲ್ಲೋದಿಲ್ಲ, ಉಳಿದವ್ರನ್ನ ಕೊಲ್ತೇವೆ ಬೇಕಾದ್ರೆ ಮೊದಲೇ ಪ್ರತಿಜ್ಞೆ ಮಾಡಿದ್ರು.
ಭೀಷ್ಮ ಸೇನಾಪತಿ ಆಗಿರೋ ತನಕ ನಾನು ಯುದ್ಧಕ್ಕೆ ಬರೋದಿಲ್ಲ, ನನ್ನನ್ನು ನಾವು ಅವಮಾನಿಸಿದ್ದಾರೆ ಅಂತ ಕರ್ಣ ಯುದ್ಧಕ್ಕೆ ಬರಲಿಲ್ಲ. ಇಷ್ಟ್ರ ಮೇಲೆ ಕರ್ಣ ಏನ್ ಮಾಡಿದ್ದ ಅಂದ್ರೆ ಕುಂತಿಗೆ ಮಾತು ಕೊಟ್ಟಿದ್ದು, ಪಂಚಪಾಂಡವರಲ್ಲಿ ನಾನು ಅರ್ಜುನನೊಬ್ಬನ್ನ ಬೇಕಾದ್ರೆ ಎದುರಿಸಿ ಯುದ್ಧ ಮಾಡ್ತೇನೆ, ಉಳಿದವರನ್ನು ನಾನು ಕೊಲ್ಲಿಕ್ಕೆ ಹೋಗೋದಿಲ್ಲ ಅಂತ. ಯಾಕೆಂದ್ರೆ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಕೆಲವು ಕಾಲ ಮುಂಚೆ ಕೃಷ್ಣ ಕುಂತಿಯನ್ನ ಕರ್ಣನ ಬಳಿಗೆ ಕಳಿಸಿದ್ದ. ಈ ಕುಂತಿ ಹೋಗಿ ಆ ಕರ್ಣನಿಗೆ ನೀನು ನನ್ನ ಮಗ ಅಂತ ಸಮಾಚಾರ ಹೇಳಿಬಿಟ್ಟು, ಅದಾದ್ರೆ ಅದು ಮೊದಲೇ ಗೊತ್ತಿತ್ತು. ಕರ್ಣ ಮತ್ತು ಕೃಷ್ಣರ ಮುಖಾಮುಖಿ ಆದಾಗ ಈ ಕೃಷ್ಣ ಏನ್ ಮಾಡಿದ್ದ, ಕರ್ಣನಿಗೆ ಹೇಳಿದ್ದ, ನೀನು ಕುಂತಿಯ ಮಗ, ಯುಧಿಷ್ಠಿರನಿಗಿಂತ ನೀನೇ ದೊಡ್ಡವನು, ಆ ಕಡೆ ಪಕ್ಷಾಂತರ ಮಾಡು, ನಿನ್ನನ್ನು ನಾನು ರಾಜ್ಯನಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟೆ. ಆದ್ರೆ ಅವನು ದುರ್ಯೋಧನ ನನ್ನ ನಂಬಿದ್ದಾರೆ, ನಾ ಕಡೆ ಹೋಗೋದಿಲ್ಲ ಅಂತ ಅವನು ಸ್ಥಿರವಾಗಿ ದುರ್ಯೋಧನ ಕಡೆ ನಿಂತ. ಇದಾದ್ಮೇಲೆ ಕುಂತಿ ಬಂದು ನೀನು ನನ್ನ ಮಗ ಅಂತ ಅವಳು ಹೇಳಿದ್ಲು. ಆವಾಗ ಅವನು ಏನ್ ಮಾಡಿದ, ಪಂಚಪಾಂಡವರನ್ನು ಎದುರಿಸಿ ಯುದ್ಧ ಮಾಡ್ತೇನೆ, ಆದ್ರೆ ಧರ್ಮರಾಜ, ಭೀಮ, ನಕುಲ, ಸಹದೇವರನ್ನು ನಾನು ಕೊಲ್ಲೋದಿಲ್ಲ, ನನ್ನ ಸ್ಪರ್ಧೆ ಇರೋದು ಅರ್ಜುನನ ಜೊತೆಗೆ. ಯುದ್ಧ ಭೂಮಿಯಲ್ಲಿ ಒಂದ ಅರ್ಜುನ ಸಾಯ್ತಾನೆ, ಒಂದ ನಾನು ಸಾಯ್ತೇನೆ ಅಂತ ಹೇಳಿದ್ದೆ. ಆದ್ರೆ ಕರ್ಣನ ಮುಂದೆ ಈ ಕರ್ಣ ಕೃಷ್ಣನ ಎದುರಿಗೆ ಏನ್ ಹೇಳಿದ್ದ ಅಂದ್ರೆ, ನೀನು ಈಗ ನನಗೆ ಹೇಳಲಿಕ್ಕೆ ಬಂದಿದ್ದೆ, ಪಾಂಡವರ ಕಡೆ ಪಕ್ಷಾಂತರ ಮಾಡು, ನಿನ್ನನ್ನೇ ರಾಜನನ್ನಾಗಿ ಮಾಡ್ತೀರಿ ಅಂತ ಹೇಳಲಿಕ್ಕೆ ಬಂದಿದ್ದೆ. ವಸ್ತುತಃ ನನಗೆ ಗೊತ್ತಿದೆ ಈ ಯುದ್ಧದಲ್ಲಿ ಪಾಂಡವರಿಗೆ ಜಯ ಆಗ್ತದೆ ಅಂತ ಗೊತ್ತು. ಆದ್ರಿಂದ ನಾನು ಈ ಯುದ್ಧದಲ್ಲಿ ನನ್ನ ಕರ್ತವ್ಯ ಮಾಡ್ಲಿಕ್ಕೆ ನಿಂತಿದ್ದೇನಷ್ಟೆ. ಈ ದುರ್ಯೋಧನ ನನಗೆ ಆಪ್ತ ಮಿತ್ರ, ಆದ್ರಿಂದ ಅವನ ಪರವಾಗಿ ನಾನು ನಿಂತಿದ್ದೇನಷ್ಟೆ. ವಸ್ತುತಃ ಇಲ್ಲಿ ಜಯ ಆಗುವುದು ಪಾಂಡವರಿಗೆ, ಪಾಂಡವರ ಕಡೆ ನೀನಿರುವುದರಿಂದ ನೀನಿದ್ದಲ್ಲೇ ಜಯ ಅನ್ನೋದು ನನಗೆ ಗೊತ್ತಿದೆ ಅಂದಿದ್ದ ಅವನು. ಇಂಥವ್ರನ್ನ ನಂಬಿಕೊಂಡು ಈ ದುರ್ಯೋಧನ ಯುದ್ಧಕ್ಕೆ ನಿಂತಿದ್ದ. ಹೆಚ್ಚು ಕಡಿಮೆ ಅವನಿಗೆ ದುರ್ಯೋಧನನಿಗೆ ಮೊದಲೇ ಸೋಲು ಒಂದು ರೀತಿ. ಆ ಭೀಷ್ಮ ಸೇನಾಪತಿ, ದ್ರೋಣ ಅದಾದ್ಮೇಲೆ ಸೇನಾಪತಿ, ಅದಾದ್ಮೇಲೆ ಕರ್ಣ ಸೇನಾಪತಿ, ಮುಂದೆ ಶಲ್ಯ ಸೇನಾಪತಿ, ಇಂಥವ್ರನ್ನೆಲ್ಲ ನಂಬಿಕೊಂಡು ಹೆಚ್ಚು ಕಡಿಮೆ ಮೊದಲೇ ಸೋತು ಹೋಗಿದ್ದ ದುರ್ಯೋಧನ. ಅದೇನೇ ಇರಲಿ, ಇಂಥ ಸ್ಥಿತಿಯಲ್ಲಿ ಧರ್ಮರಾಜ ಹೋಗಿ ಭೀಷ್ಮ ದ್ರೋಣದ ಕಾಲಿಗೆ ಬಿದ್ದನಲ್ಲ, ಯುದ್ಧ ಮಾಡುವವನಿದ್ದೇನೆ, ನೀವು ದೊಡ್ಡವರು, ನನಗೆ ಸಮ್ಮತಿ ಕೊಡಬೇಕು ಅಂತ. ಅವಾಗ ಅವ್ರು ಹೇಳಿದ ಮಾತು, ಅದನ್ನೇ ನನಗೆ ಆರಂಭದಲ್ಲಿ ಹೇಳಿದೆ, ಅರ್ಥಸ್ಯ ಪುರುಷೋ ದಾಸಃ ದಾಸಸ್ವರ್ಥೋ ನ ಕಸ್ಯಚಿತ್. ಈ ಜಗತ್ತಿನಲ್ಲಿ ಯಾವ ಕಾಲಕ್ಕೂ, ಇಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಈಗಿನ ಕಲಿಯುಗ, ಎಲ್ಲಾ ಯುಗಗಳಲ್ಲಿಯೂ ಯಾವ ದೇಶ, ಯಾವ ಜಾತಿ, ಎಲ್ಲಿ ಹೇಗೆ ಇರಲಿ, ಪ್ರತಿಯೊಬ್ಬರು ಕೂಡ ದುಡ್ಡಿನ ದಾಸರು. ದುಡ್ಡು ಮಾತ್ರ ಯಾರಿಗೂ ದಾಸ ಅಲ್ಲ ಅಂತ ಒಂದು ಮಾತು ಹೇಳಿದ ಭೀಷ್ಮ. ಬದ್ಧೋಸ್ಮಿ ಅರ್ಥೇನ ಕೌರವೈಹಿ. ಈ ಕೌರವರು ದುಡ್ಡಿನ ಮೂಲಕ ನನ್ನನ್ನು ಕಟ್ಟಿ ಹಾಕಿದ್ದಾರೆ, ನಾನು ಅವ್ರ ಪರವಾಗಿ ಯುದ್ಧ ಮಾಡಬೇಕಾಗಿದೆ ಅಂತ ತನ್ನ ಶೋಚನೀಯ ಪರಿಸ್ಥಿತಿಯನ್ನು ಹೇಳ್ಕೊಂಡ. ತನ್ನ ಸೋಲನ್ನು ಮೊದಲೇ ಒಪ್ಕೊಂಡ್ಬಿಟ್ಟಿದ್ದ. ಯಾಕೆ ಅಂದ್ರೆ ಮೊದಲಿಂದಲೂ ಈ ಕೌರವ ಪಾಂಡವರಿಗೆ ಅಜ್ಜನಾಗಿ ನಿಂತ್ಕೊಂಡು ಅವನು ಅವ್ರದೆಲ್ಲ ಯೋಗಕ್ಷೇಮ ನೋಡಿದವ. ಕುರು ಸಾಮ್ರಾಜ್ಯದ ಹೊಣೆ ಹೊತ್ಕೊಂಡವನು. ಇಂಥವನು ಈ ಕೊನೆ ಕಾಲದಲ್ಲಿ ಯುಧಿಷ್ಠಿರನ ಜೊತೆಗೆ, ಪಾಂಡವರ ಜೊತೆಗೆ ಹೋಗ್ಬೇಕು, ಕೌರವರ ಜೊತೆಗೆ ಹೋಗ್ಬೇಕು ಅನ್ನುವಂಥ ದ್ವಂದ್ವ ಅವನನ್ನು ಕಾಡಿದ್ದಿರಬಹುದು. ಆದ್ರೆ ಮೊದಲಿಂದ ಅಲ್ಲೇ ಹಸ್ತಿನಾವತಿಯಲ್ಲಿ ಇದ್ನಲ್ಲ, ಅಲ್ಲೇ ತನ್ನ ತಂದೆ ಶಂತನುವನ್ನು ನೋಡಿದ್ದ. ಅದಾದ ನಂತರ ತನ್ನ ಸಹೋದರರು ವಿಚಿತ್ರವೀರ್ಯ, ಚಿತ್ರಾಂಗದ ಅವರನ್ನು ನೋಡಿದ್ದ. ಅವರ ಮಕ್ಕಳು ಪಾಂಡು ಮತ್ತು ಧೃತರಾಷ್ಟ್ರನ್ನು ನೋಡಿದ್ದ. ಅದಾದ್ಮೇಲೆ 100 ಜನ ಕೌರವರು, 5 ಜನ ಪಾಂಡವರನ್ನು ನೋಡಿದ್ದ. ತನ್ನ ಊರು, ತನ್ನ ಸಾಮ್ರಾಜ್ಯ ಅನ್ನುವಂಥ ಒಂದು ಸೆಳೆತ. ಆ ಸೆಳೆತಕ್ಕೊಳಗಾಗಿ ದುರ್ಯೋಧನ ಕಡೆ ನಿಂತ. ಭೀಷ್ಮರು ಅಲ್ಲೇ ನಿಂತರು, ದ್ರೋಣರು ಅಲ್ಲೇ ನಿಂತರು. ದ್ರೋಣರಿಗೆ ದ್ರೋಣ ಇದ್ದಲ್ಲಿ ಕೃಪಾ, ಅವನು ಅಲ್ಲೇ ನಿಲ್ಬೇಕಾಯ್ತು. ಹೀಗೆ ಕೌರವರು, ದುರ್ಯೋಧನ ಮೊದಲಾದವರು ನಮ್ಮನ್ನ ಆರ್ಥಿಕವಾಗಿ ದಿಗ್ಬಂಧಿಸಿದ್ದಾರೆ ಅಂದ. ಇದು ನಮ್ಮೆಲ್ಲರದು ಸ್ಥಿತಿ. ಮನುಷ್ಯ ಯಾರ್ದಾದ್ರೂ ಹತ್ರ ಹೋಗುವಾಗ, ಯಾರಿಂದಾದ್ರೂ ನೆರವು ಕೇಳುವಾಗ, ಯಾರ್ದಾದ್ರೂ ಆಶ್ರಯದಲ್ಲಿ ಬದುಕುವಾಗ
ಬಹಳ ಎಚ್ಚರಿಕೆಯಿಂದ ಇರಬೇಕು, ಮೊದಲೇ ಎಚ್ಚರಿಕೆಯಿಂದ ಇರಬೇಕು. ಏನಾದರೂ ತಪ್ಪಿ ದುರ್ಜನರ ದಾಸ್ಯ ಮಾಡಿದರೆ, ಅವ್ರ ಮೂಲಕ ಏನಾದರೂ ಸಲಹೆ, ಅವ್ರದ್ದೇನಾದ್ರೂ ಬೆಂಬಲ ನಾವು ತಗೊಂಡ್ರೆ ಅವರು ನಮ್ಮನ್ನು ಸರಿಯಾದ ಸಂದರ್ಭದಲ್ಲಿ ಹಿಡಿತಾರೆ, ತಮಗೆ ವಶರನ್ನಾಗಿ ಮಾಡ್ಕೋತಾರೆ. ಬೇರೆ ಮಾರ್ಗ ಇರೋದಿಲ್ಲ ನಮಗೆ. ಅವರು ಮಾಡುವ ಅನ್ಯಾಯದಲ್ಲಿ ನಾವು ಕೂಡ ಭಾಗಿಗಳಾಗಬೇಕಾಗ್ತದೆ. ಈ ಸಮಾಜದಲ್ಲಿ ಯಾವ ಕಾಲಕ್ಕಾದ್ರೂ ನಡೀತಿರ್ತದೆ. ನಮಗೆ ಮಹಾಭಾರತದಂತ ಗ್ರಂಥ ಕಲಿಸುವುದೇನೆಂದ್ರೆ, ಮೂಲಭೂತವಾಗಿಯೇ ಒಬ್ಬ ನೇತಾ, ಸಮಾಜದ ನಾಯಕನಾದವನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅವನು ಒಂದು ತಪ್ಪು ಹೆಜ್ಜೆ ಇಟ್ಟರೆ ಅವನನ್ನು ಹಿಂಬಾಲಿಸಿ ನೂರಾರು ಜನ, ಸಾವಿರಾರು ಜನ ತಪ್ಪು ಹೆಜ್ಜೆ ಇಡ್ತಾರೆ. ಯಾಕಂದ್ರೆ ಅವನನ್ನು ಎದುರಿಸುವ ಶಕ್ತಿ ಇವ್ರಿಗೆ ಇರೋದಿಲ್ಲ. ಹಾಗೆ ನೋಡಿದ್ರೆ ಧೃತರಾಷ್ಟ್ರ ಮತ್ತು ದುರ್ಯೋಧನ, ದುಶ್ಯಾಸನ ಇವ್ರನ್ನೆಲ್ಲ ದಬಾಯಿಸಿ ಅವರನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಶಕ್ತಿ ಇತ್ತು ಭೀಷ್ಮನಿಗೆ. ಆದ್ರೆ ಅವನು ಪ್ರಾರಬ್ಧ ಆಗಿತ್ತು, ಅವನಿಗೇನು ಮಾಡ್ಲಿಕ್ಕಾಗ್ಲಿಲ್ಲ. ಮಾಡ್ಬೋದಿತ್ತಲ್ಲ. ಭೀಷ್ಮನಷ್ಟು ಪರಾಕ್ರಮ ಅಲ್ಲ ಈ ಕರ್ಣ, ದುಶ್ಯಾಸನ, ಶಕುನಿ ಮೊದಲಾದವರು ಯಾರು ಕೂಡ. ಭೀಷ್ಮ ಒಂದು ವೇಳೆ ತಿರುಗಿ ನಿಂತಿದ್ರೆ ಇವ್ರು ಯಾರು ಏನೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸರಿ, ಯಾಕೆ ಹಾಗೆ ಮಾಡಿದ್ರು? ಅವ್ರವ್ರ ದೌರ್ಭಾಗ್ಯ ಅಷ್ಟೆ, ಅವ್ರವ್ರ ಪ್ರಾರಬ್ಧ ಕರ್ಮ. ಅವ್ರಿಗೆ ಅರ್ಥ ಆಗಿ ಹೋಗಿತ್ತು, ನಾವು ಸಾಯ್ತೀವಿ ಎಂದು ನಿಶ್ಚಿತ ಆಗಿ ಹೋಗಿತ್ತು. ಭೀಷ್ಮನಂತೂ ಭೀಷ್ಮನ ಸಾವು ಹೇಗೆ ಅನ್ನೋದು, ದ್ರೋಣನ ಸಾವು ಹೇಗೆ ಅನ್ನೋದು ಮೊದಲೇ ತೀರ್ಮಾನ ಆಗಿ ಹೋಗ್ಬಿಟ್ಟಿತ್ತು. ಹೇಗೆ ಅಂದ್ರೆ, ಈ ದ್ರೌಪದಿಯ ತಂದೆ ದ್ರುಪದ ಅಂತಿದ್ನಲ್ಲ, ಅವನು ಆ ದ್ರೋಣನನ್ನ ಕೊಲ್ಲುವ ಮಗನನ್ನು ಪಡ್ಕೋತೀನಿ, ಅರ್ಜುನನನ್ನು ಮದುವೆ ಮಾಡ್ಕೊಳ್ಳುವ ಮಗಳನ್ನು ಪಡ್ಕೋತೀನಿ ಅಂತ ತಪಸ್ ಮಾಡಿಬಿಟ್ಟಿದ್ದ. ಆ ಪ್ರಕಾರ ಅರ್ಜುನನನ್ನ ಮದುವೆ ಮಾಡ್ಕೊಳ್ಳುವ ಜೊತೆ ಪಂಚಪಾಂಡವರನ್ನು ಮದುವೆ ಮಾಡ್ಕೊಳ್ಳುವ ಮಗಳು ದ್ರೌಪದಿ ಹುಟ್ಟಿದ್ದ. ಅವಳ ಜೊತೆಗೆ ಧೃಷ್ಟದ್ಯುಮ್ನ ಅಂತ ಒಬ್ಬ ಹುಟ್ಟಿದ್ದ. ಧೃಷ್ಟದ್ಯುಮ್ನ ಅಣ್ಣ, ದ್ರೌಪದಿ ತಂಗಿ. ಆ ಧೃಷ್ಟದ್ಯುಮ್ನ ದ್ರೋಣನನ್ನು ಕೊಲ್ಲಿಕ್ಕೆ ಹುಟ್ಟಿದವನು. ಯಜ್ಞದಲ್ಲಿ ಆಹುತಿ ಹಾಕಿದ್ರು, ಹಾಗೆ ಆಹುತಿ ಹಾಕಿದ್ರು. ತಪ್ಪು, ಅದನ್ನು ತಪ್ಪಿಸುವುದೇ ಸಾಧ್ಯ ಇದ್ದಿದ್ದಿಲ್ಲ. ಇದರ ಜೊತೆಗೆ ಶಿಖಂಡಿ ಅಂತ ಇನ್ನೊಬ್ಬ ಮಗ ಇದ್ದ ಆ ದ್ರುಪದನಿಗೆ. ಅವನು ಭೀಷ್ಮನನ್ನು ಕೊಲ್ಲಿಕ್ಕೆ ಹುಟ್ಟಿದವನು. ಹಿಂದೆ ಭೀಷ್ಮ ಮತ್ತೆ ಅಂಬ ಅಂತ ಅವರಿಬ್ರು ಮೂಲದಲ್ಲಿ ಗಂಡ ಹೆಂಡಂದ್ರು. ಇಲ್ಲಿ ಅವತಾರ ಮಾಡಿ ಬಂದಾಗ ಅವರನ್ನು ಪರಸ್ಪರ ವಿರೋಧ ಆಗಿಬಿಟ್ಟೆ. ಆ ಕಥೆಯೆಲ್ಲ ಈಗ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಈ ಭೀಷ್ಮ ಏನ್ ಮಾಡಿದ್ದ, ಅವನ ತಮ್ಮ ಒಬ್ಬ ಇದ್ದನು ವಿಚಿತ್ರವೀರ್ಯ ಅಂತ ಹೇಳಿ. ಅವನ ಸಲುವಾಗಿ ಅಂಬಿಕೆ, ಅಂಬಾಲಿಕೆ, ಅಂಬ ಅಂತ 3 ಜನ ಕನ್ಯೆಯರನ್ನು ತಂದಿದ್ದ ಕಾಶಿ ಕಡೆಯಿಂದ. ಅದರಲ್ಲಿ ಅಂಬಾಲಿಕಾ ಮತ್ತು ಅಂಬಿಕಾ ಇಬ್ರು ವಿಚಿತ್ರವೀರ್ಯನ ಮದುವೆ ಮಾಡ್ಕೊಂಡ್ರು. ಒಬ್ಬಳಲ್ಲಿ ಹುಟ್ಟಿದವನು ಪಾಂಡು, ಮತ್ತೊಬ್ಬರಲ್ಲಿ ಹುಟ್ಟಿದವನೇ ಧೃತರಾಷ್ಟ್ರ. ಅಂಬಾ ಅಂತ ಒಬ್ಬಳಿದ್ದಲ್ಲ, ಅವಳನ್ನು ಕರ್ಕೊಂಡ್ ಬಂದಿದ್ದ ಈ ಭೀಷ್ಮ. ಆದ್ರೆ ಅವಳೇನ್ ಮಾಡಿದ್ಲು, ನಾನು ಸಾಲ್ವ ಅನ್ನೋನೊಬ್ಬನನ್ನ ಲವ್ ಮಾಡಿದ್ದೇನೆ, ಪ್ರೇಮಿಸಿದ್ದೀನಿ, ಅವನನ್ನೇ ಮದುವೆ ಮಾಡ್ಕೋತೀನಿ ಅಂತ. ಹಾಗಾಗಿ ಹೋಗಿ ಕಳಿಸ್ಕೊಟ್ಟ ಭೀಷ್ಮ. ಆ ಸಾಲ್ವ ಏನ್ ಮಾಡಿದ, ನಿನ್ನನ್ನ ಆ ಭೀಷ್ಮ ಗೆದ್ದುಕೊಂಡು ಹೋಗಿದ್ದಾನೆ, ನಿನ್ನನ್ನು ಮತ್ತೆ ನಾನ್ಯಾಕೆ ಸ್ವೀಕಾರ ಮಾಡ್ಲಿ, ನನಗೆ ಅವಮಾನ ಅಂತ ಅವನು ಸ್ವೀಕಾರ ಮಾಡ್ಲಿಲ್ಲ. ಅವಳೇನ್ ಮಾಡಿದ್ಲು, ಭೀಷ್ಮನನ್ನ ನೀನೇ ನನ್ನ ಮದುವೆ ಮಾಡ್ಕೋ ಅಂತಂದ್ರು. ಭೀಷ್ಮ, ನಾನು ಆಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ, ಪ್ರತಿಜ್ಞೆ ಮಾಡಿದ್ದೇನೆ, ನಾನು ಮಾಡ್ಕೊಳ್ಳೋದಿಲ್ಲ ಅಂತ. ಅವಾಗ ಅವಳು ಹೋಗಿ ತಪಸ್ ಮಾಡಿದ್ಲು, ಶಿವನನ್ನು ಕುರಿತು ಹೋಗಿ ತಪಸ್ ಮಾಡಿದ್ಲು. ನಾನು ಭೀಷ್ಮನನ್ನು ಕೊಲ್ಲಬೇಕು ಮುಂದಿನ ಜನ್ಮದಲ್ಲಿ ಅಂತ. ಶಿವ ಅವಳಿಗೊಂದು ಹೂವಿನ ಮಾಲೆ ಕೊಟ್ಟಿದ್ದ. ಈ ಮಾಲೆ ಯಾರ ಸ್ವೀಕಾರ ಮಾಡ್ತಾರೋ ಅವರು ಭೀಷ್ಮನನ್ನು ಕೊಲ್ತಾರೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದ ಶಿವ. ಆದ್ರೆ ಭೀಷ್ಮನನ್ನು ಎದುರಿಸುವ ಗಂಡ ಯಾರು ಇದ್ದಿದ್ದಿಲ್ಲ. ಅವರು ಯಾರೋ ಆ ಮಾಲೆಯನ್ನು ಸ್ವೀಕಾರ ಮಾಡಲಿಲ್ಲ. ಆ ಅಂಬಾ ಅಂತ ಏನು ಹೆಂಗಸಿದ್ಲಲ್ಲ, ಅವಳು ಜನ್ಮಾಂತರದಲ್ಲಿ ಗಂಡಸಾಗಿ, ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ, ಎಲ್ಲನೂ ಈಗ ಬೇಡ, ಗಂಡಸಾಗಿ ಶಿಖಂಡಿ ಅನ್ನೋ ಹೆಸರಿನಿಂದ ಈ ದ್ರುಪದನ ಮಗ ಆಗಿ ಹುಟ್ಟಿದ್ರು. ಮಗಳು ಅಲ್ಲೆಲ್ಲ ಅನೇಕ ಸಂಗತಿಗಳಿವೆ, ಅದೆಲ್ಲ ಈಗ ಬೇಡ. ಅಂತೂ ಮಗ ಆಗಿ ಹುಟ್ಟಿದ. ಅವನಿಗೊಂದು ಮದುವೆನೂ ಆಯ್ತು, ಮಕ್ಕಳು ಆಗಿದ್ರು. ಅವನೇನು ನಪುಂಸಕ ಅಲ್ಲ, ಶಿಖಂಡಿ ಅಂದ್ರೆ ನಪುಂಸಕ ಅಲ್ಲ. ಮತ್ತೆ ಅವನಿಗೆ ಮದುವೆ ಆಗಿತ್ತು, ಮಕ್ಕಳು ಆಗಿದ್ರು, ಎಲ್ಲ ಇದ್ದೇ ಇದ್ರು.
ಅವನು ಹುಟ್ಟಿದ್ದೇ ಭೀಷ್ಮನನ್ನು ಕೊಲ್ಲಿಕ್ಕೆ. ಮತ್ತೆ ಧೃಷ್ಟದ್ಯುಮ್ನ ಹುಟ್ಟಿದ್ದೇ ದ್ರೋಣನನ್ನು ಕೊಲ್ಲಿಕ್ಕೆ. ಹೀಗೆ ಅವ್ರದೆಲ್ಲ ಸಾವು ನಿಶ್ಚಿತ ಆಗಿ ಹೋಗಿತ್ತು. ಅಂತಹ ದುರ್ಬಲ ವ್ಯಕ್ತಿತ್ವದ ನಾಯಕರು ಆ ಕಡೆ ಭೀಷ್ಮ, ದ್ರೋಣ, ಕೃಪ ಅವ್ರು ನಂಬ್ಕೊಂಡು ದುರ್ಯೋಧನ ಯುದ್ಧ. ವಿಧಿ ಲಿಖಿತ ಹೇಗಿರ್ತದೆ ಅಂತ ವಿಚಾರ ಮಾಡೋದು. 11 ಅಕ್ಷೋಹಿಣಿ ಸೈನ್ಯ ಅವನ ಕಡೆ ಇತ್ತು, ಆದ್ರೆ ಎಲ್ಲರೂ ದುರ್ಬಲ ಸೈನ್ಯ. ಪಾಂಡವರ ಕಡೆ ಕೃಷ್ಣ ಇದ್ದ. ಎಲ್ಲರಿಗೂ ಹಾರೈಕೆ ಪಾಂಡವರು ಗೆಲ್ಲಿ ಅಂತ, ಅದು ಗೆದ್ದಿತ್ತು. ನಮ್ಮನ್ನ ಕೌರವರು ಆರ್ಥಿಕವಾಗಿ ಹಿಡಿದಿಟ್ಟಿದ್ದಾರೆ. ಕೌರವರು ಸಾಮ್ರಾಜ್ಯದಲ್ಲಿ ನಾವು ಅನ್ನ ಉಂಡಿದ್ದೇವೆ, ಅಲ್ಲೇ ಮೊದಲಿಂದ ಇದ್ದೀವಿ. ಅದರಿಂದ ನಮಗೆ ಅಲ್ಲಿ ಅನ್ನದ ಋಣ ಇದೆ, ಅರ್ಥದ ಋಣ ಇದೆ ಅಂತ ಭೀಷ್ಮ ದ್ರೋಣರು ಹೇಳ್ಕೊಂಡ್ರಲ್ಲ. ವಸ್ತುತಃ ವಿದುರನು ಅಲ್ಲೇ ಇದ್ದಲ್ಲ, ವಿದುರ ಮಹಾಮಂತ್ರಿ ಆಗಿದ್ದ, ಅವನಿಗೂ ಅನ್ನದ ಋಣ ಇದ್ದೇ ಇತ್ತು. ಆದ್ರೆ ಅವನ್ಯಾಕೆ ಕೌರವರ ಪರವಾಗಿ ಹೋರಾಟ ಮಾಡಲಿಲ್ಲ? ಅವನು ನಿಮ್ ಯುದ್ಧವೂ ಬೇಡ, ನೀವು ಬೇಡ ಅಂತ ತೀರ್ಥಯಾತ್ರೆಗೆ ಹೋಗ್ಬಿಟ್ಟಿದ್ದ. ಇದು ನೋಡ್ಲಿಕ್ಕಾಗದೆ ಧನುಸ್ಸನ್ನು, ಅವನು ದೊಡ್ಡ ಪರಾಕ್ರಮನೇ ಆಗಿದ್ದ. ಧನುಸ್ಸನ್ನ ಧೃತರಾಷ್ಟ್ರನ ಮನೆ ಹೆಬ್ಬಾಗಿಲಲ್ಲಿಟ್ಟು, ಅರಮನೆ ಹೆಬ್ಬಾಗಿಲಲ್ಲಿಟ್ಟು ಹೋಗ್ಬಿಟ್ಟಿದ್ದಂತ. ವಿದುರನಿಗೆ ಆ ಧೈರ್ಯ ಬಂತು, ಇದು ಅನ್ಯಾಯದ ಯುದ್ಧ, ಪಾಂಡವರನ್ನ ಎದುರಿಸಬಾರದು, ಪಾಂಡವರನ್ನ ಎದುರಿಸಿ ನಾವು ಅನ್ಯಾಯದ ಯುದ್ಧ ಮಾಡೋದು ಸರಿಯಲ್ಲ ಅಂತ ಅವನು ಬಿಟ್ಟು ಹೋಗ್ಬಿಟ್ಟಿದ್ದ. ಆ ಧೈರ್ಯ ಭೀಷ್ಮ ದ್ರೋಣರಿಗೆ ಬರಲಿಲ್ಲ. ಯಾಕೆಂದ್ರೆ ಅದು ಮೊದಲಿಂದೂ ಬರಲಿಲ್ಲ ಅವರಿಗೆ. ಈ ವಿದುರ ಮೊದಲಿಂದು ಶಕುನಿಯನ್ನ, ಧೃತರಾಷ್ಟ್ರನನ್ನ, ಕರ್ಣ, ದುರ್ಯೋಧನ, ದುಶ್ಯಾಸನ ಇದೆಲ್ಲ ಎದುರಿಸ್ತಿದ್ದ, ಬೇಕಾದಾಗ ಬುದ್ಧಿ ಹೇಳ್ತಿದ್ದ. ಆ ಬುದ್ಧಿ, ಆ ಧೈರ್ಯ ಯಾವುದು ಕೂಡ ಭೀಷ್ಮ ದ್ರೋಣರಿಗೆ ಬರಲೇ ಇಲ್ಲ. ಇದು ದೊಡ್ಡ ದೊಡ್ಡವ್ರ ಜೀವಮಾನದಲ್ಲಿ ಆಗೋ ದುರಂತಗಳು ಕೆಲವು. ಇನ್ನು ನಮಗೆ ತಿಳಿಯೋ ಮಾತೇನೆಂದ್ರೆ, ಆರಂಭದಿಂದಲೂ ಅನ್ಯಾಯವನ್ನು ಹಿಮ್ಮೆಟ್ಟಬೇಕು, ಎದುರಿಸಿ ಹೋರಾಡ್ಬೇಕು. ಅದಾಗದೆ ಹೋದ್ರೆ ಅಲ್ಲಿಂದ ದೂರ ಇರಬೇಕು. ದುರ್ಜನರು, ದುಷ್ಟರು ಅಂಥವ್ರ ಸೇವಾ ನಾವು ಮಾಡಿದರೆ, ಅವ್ರಿಂದ ಏನಾದ್ರು ಬೆಂಬಲ ತಗೊಂಡು ಬರುತ್ತೇವೆ ಅಂತ ಹೋದ್ರೆ, ಸರಿಯಾದ ಸಂದರ್ಭದಲ್ಲಿ ಅವ್ರು ನಮ್ಮನ್ನು ಹಿಡಿದಿರ್ತಾರೆ. ನಾವು ಅನ್ಯಾಯ, ಅವ್ರು ಮಾಡುವ ಅನ್ಯಾಯದಲ್ಲಿ ನಾವು ಭಾಗಿಗಳಾಗಬೇಕು. ಇದು ನಮಗೆ ಆ ಮಹಾಭಾರತ ತಿಳಿಸುವಂತ ಮಾತು. ಅರ್ಥವೆಷ್ಟು ಕೆಟ್ಟದು ನಮ್ಗೆ. ನಾವು ಮಡಿ ಮೇಲಿಗೆ ಅಂತ ತುಂಬಾ ಯಾವ್ಯಾವ ಲೆಕ್ಕಾಚಾರ ಹಾಕ್ತಿರ್ತೇವೆ. ಬಾವಿ ನೀರಿನ ಮಡಿ ಹಿಡಿದು ಭಾರಿ ಮಡಿ ಮಾಡೋರಿದ್ದಾರೆ, ಬೋರ್ವೆಲ್ಲಿನ ನೀರು ಹಿಡಿದು ಮಡಿ ಮಾಡೋರಿದ್ದಾರೆ. ಮುಳುಗಿ ಸ್ನಾನ, ನಿತ್ಯ ಮುಳುಗಿ ಸ್ನಾನ ಆಗ್ಬೇಕು ಅಂತ ಕೆಲವರು ಮಡಿ, ನೂರಾರು ಮಡಿಗಳು. ಮೈಲಿಗೆನ ಬಗ್ಗೆನೂ ನಮಗೆ ಗೊತ್ತು. 1 ದಿವಸದ ಮೈಲಿಗೆ, 3 ದಿವಸದ ಮೈಲಿಗೆ, 8 ದಿವಸದ ಮೈಲಿಗೆ, ಒಬ್ಬೊಬ್ಬರು ಒಂದೊಂದು ಥರದ ಮೈಲಿಗೆ. 3 ದಿವಸ ಕಳೆದ್ರೆ ಮೈಲಿಗೆಲ್ಲ ಕಳೀತದೆ ಕೆಲವರು. ವಸ್ತುತಃ ಅನ್ಯಾಯದಿಂದ ದುಡ್ಡನ್ನು ಸಂಪಾದನೆ ಮಾಡೋದು, ಅನ್ಯಾಯದ ವೃತ್ತಿ ಮಾಡೋದು, ಅನ್ಯಾಯದಿಂದ ಅದನ್ನ ದುಡ್ಡನ್ನು ಖರ್ಚು ಮಾಡೋದು, ಇದೆಲ್ಲ ಏನಿದೆಯಲ್ಲ ಅದು ಇನ್ನೂ ದೊಡ್ಡ ಮೈಲಿಗೆ. ಸರ್ವೇಶಾಮೇವ ಶೌಚಾನಾಂ ಅರ್ಥಚೌಚಂ ಪರಂ ಸ್ಮೃತಂ ಅಂತ ಒಂದು ಕಡೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಬೇಕಾದಷ್ಟು ಮಡಿ ಮೇಲಿಗೆ ನೀವು ಮಾಡ್ತಿರಲ್ಲ, ಅದರಲ್ಲಿ ಅತಿ ದೊಡ್ಡ ಮಡಿ ಅಂದ್ರೆ ಅರ್ಥಕ್ಕೆ ಸಂಬಂಧಪಟ್ಟ ಮಡಿ, ಶೀಲ. ಅರ್ಥವನ್ನ ಅನ್ಯಾಯದಿಂದ ಗಳಿಸಬಾರದು, ಇನ್ನೊಬ್ಬರಿಗೆ ತೊಂದರೆ ಕೊಡಬಾರದು. ಹಾಗೆ ಮಾಡ್ತಾ ಅದನ್ನು ಬದುಕಬೇಕು. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ನಾವೆಲ್ಲ ಬದುಕುವುದೇನಿದೆಯಲ್ಲ. ಈಗ ವಸ್ತುತಃ ಇಲ್ಲಿ ಕಳ್ಳರು ಅಲ್ಲದೆ ಇದ್ದವ್ರು ಯಾರು? ನನ್ನನ್ನು ನಾನು ವೈಯಕ್ತಿಕವಾಗಿ ಕೇಳಿಕೊಂಡ್ರೆ, 1 ಪೈಸೆ ಇನ್ನೊಬ್ರಿಗೆ ನುಕ್ಸಾನ ಮಾಡಲಿಲ್ಲ ನಾನೆಂದು, ನನ್ನಿಂದ ಯಾರಿಗೂ ಈ ಜಗತ್ತಿನ ಅನ್ಯಾಯ ಆಗಿಲ್ಲ ಅಂತ ಹೇಳ್ಕೊಳ್ಳುವ ಧೈರ್ಯ ನನಗಂತೂ ಇಲ್ಲ. ಇನ್ನು ಉಳಿದವ್ರಿಗೆ ಇದೆಯೋ ಇಲ್ಲೋ ಅಂತ ಅವರವರೇ ವಿಚಾರ ಮಾಡ್ಬೇಕು. ಒಂದು ಸ್ವಲ್ಪ ಆದ್ರೂ ಅನ್ಯಾಯ ನಮಗೆ ಇನ್ನೊಬ್ಬರಿಂದ ಆಗೇ ಇರ್ತದೆ. ಅದ್ರೋಹೇಣ ಇವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ ಅಂತ ಮಹಾಭಾರತನೇ ಹೇಳ್ತದೆ. ನಿನ್ನಿಂದ ಯಾವ ಪ್ರಾಣಿಗೂ ಯಾವ ಜೀವಕ್ಕೂ ಅನ್ಯಾಯ ಆಗದೇ ಇರುವಂತ ಬದುಕು. ಅದಾಗದೆ ಹೋದ್ರೆ ಎಷ್ಟು ಕಡಿಮೆ ಸಾಧ್ಯವೋ ಅಷ್ಟು ಅನ್ಯಾಯ ಮಾಡಿ ಬದುಕು. ಅನ್ಯಾಯ ಮಾಡದೇ ಇರುವುದು ಪ್ರಾಯ ನಾವು ಈಗಿರುವ ಜಗತ್ತಿನಲ್ಲಿ ಸಾಧ್ಯ ಇಲ್ವೇ ಇಲ್ಲ. ಎಲ್ಲರೂ ಅದರ ಫಲ ನಾವು ಅನುಭವಿಸ್ತೇವೆ. ಹೆಚ್ಚು ಅನ್ಯಾಯ ಮಾಡಿದವರು ಹೆಚ್ಚು ದುಷ್ಫಲ ಅನುಭವಿಸ್ತಾರೆ, ಕಡಿಮೆ ಅನ್ಯಾಯ ಮಾಡಿದವರು ಕಡಿಮೆ ದುಷ್ಫಲ ಅನುಭವಿಸ್ತಾರೆ. ಇಷ್ಟೇ. ಅಂತೂ ಅನ್ಯಾಯವೇ ಅರ್ಥಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಕಳ್ಳರು ಅಲ್ಲದೆ ಇದ್ದವ್ರ ಜಗತ್ತಿನಲ್ಲಿ ಯಾರೂ ಇಲ್ಲ. ಇದು ಶಾಸ್ತ್ರ ನಾವು ತಿಳಿಸುವಂತ ಮಾತು. ಈ ಮೈಲಿಗೆಯಲ್ಲಿದ್ದಾಗ ನಾವು ದೇವ್ರ ಪೂಜೆ ಮಾಡಬಾರ್ದು,
ಗುಡಿಗೆ ಹೋಗಬಾರ್ದು, ಎಲ್ಲ ನಿಯಮಗಳನ್ನ ನಾವು ಕೇಳ್ತೇವೆ. ನಮಗೊಬ್ಬರು ಹಿರಿಯರು ಹೇಳ್ತಿದ್ದರು, ಅರ್ಥಕ್ಕೆ ಸಂಬಂಧಪಟ್ಟ ಮೈಲಿಗೆ, ದುಡ್ಡಿಗೆ ಸಂಬಂಧಪಟ್ಟ ಮೈಲಿಗೆ ಈ ಉಳಿದೆಲ್ಲ ಮೈಲಿಗೆಗಳಿಗಿಂತ ಬಹಳ ಕೆಟ್ಟದು. ಹಾಗೆಲ್ಲ ನೋಡಿದ್ರೆ ನಾವ್ ಯಾವತ್ತೂ ಮೈಲಿಗೆನೆ ನಮ್ಮಂಥವ್ರು. ನಾವೇನ್ ದೇವ್ರ ಮುಂದೆ ಹೋಗಿ ಪೂಜಾ ಮಾಡುವುದೇನು, ತೀರ್ಥ ಮಾಡುವುದೇನು, ಮಂಗಳಾರತಿ ಮಾಡುವುದೇನು, ಆದ್ರೂ ದೇವ್ರನ್ನ ಹೋಗಿ ಕೇಳ್ಕೊತೇವೆ. ನಾವು ಮಾಡಿದ ತಪ್ಪುಗಳನ್ನೆಲ್ಲ ಕ್ಷಮಿಸುವಂತ ದೇವ್ರನ್ನ ಕೇಳ್ಕೊಂಡು ಮುಂದೆ ಪೂಜಾ ಪ್ರಾರಂಭ ಮಾಡ್ತೇವೆ. ಬೇರೆ ಮಾರ್ಗ ಇಲ್ಲ. ದೇವ್ರ ಪೂಜೆ ಮಾಡುವಾಗ ಅಲ್ಲಿ ಒಂದು ಸಂಗತಿ ಹೇಳ್ತಿರ್ತಾರೆ, ಮನುಷ್ಯರ ಗಂಧ ಇದೆಯಲ್ಲ, ಇದನ್ನ ನೀನು ಕ್ಷಮಿಸಬೇಕು ಅಂತ ದೇವ್ರನ್ನ ಕೇಳ್ಬೇಕಂತ. ಗಂಧ ಅಂದ್ರೆ ಏನು? ಸ್ಮೆಲ್. ಹೌದಾ? ಮನುಷ್ಯನ ದೇಹದಿಂದ ದುರ್ಗಂಧ ಯಾವತ್ತೂ ಬರ್ತಿರ್ತದೆ. ಈ ಜಗತ್ತಿನಲ್ಲಿ ಅತ್ಯಂತ ಹೊಲಸು ಪ್ರಾಣಿ ಅಂದ್ರೆ ಮನುಷ್ಯ. ಉಳಿದೆಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಅತಿ ಹೊಲಸು ಪ್ರಾಣಿ ಅಂದ್ರೆ ಮನುಷ್ಯನೇ. ಎಷ್ಟು ತೊಳ್ಕೊಂಡು, ಎಷ್ಟು ಗಂಧ, ಸುಗಂಧ, ಅನುಲೇಪನ, ಸ್ನೋ ಪೌಡರ್ ಹಚ್ಕೊಂಡು ದುರ್ಗಂಧವೇ. ಈ ಮನುಷ್ಯನ ದೇಹದ ದುರ್ಗಂಧ ಮತ್ತು ದುರ್ಗುಣಗಳ ದುರ್ಗಂಧ ಮುಖ್ಯವಾಗಿ. ನಮಗೆ ಒಬ್ಬ ಯಾರಾದ್ರೂ ಕೆಟ್ಟ ಮನುಷ್ಯ ಬಂದ್ರೆ, ಒಳ್ಳೆ ಶಿಸ್ತಾಗಿ ಸ್ವಚ್ಛವಾಗಿ ತೊಳ್ಕೊಂಡು ಬಂದಿರ್ತಾನೆ, ಆದ್ರೂ ಅವನು ಬಂದ್ರೆ, ಅವನ ದುರ್ಗುಣಗಳ ಪರಿಚಯ ನಮಗಿದ್ರೆ, ಅವನು ಬಂದ್ರೆ ನಮ್ಗೆ ಅಸಹ್ಯ ಅನಿಸ್ತದೆ. ವಸ್ತುತಃ ದೇವರಿಗೆ ಪೀಠದ ಮೇಲೆ ದೇವರನ್ನ ಕೂರಿಸಿ ಪೂಜೆ ಮಾಡ್ತಿರ್ತೇವೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ, ಮಾರುತಿ ಇರ್ತಾನೆ, ದುರ್ಗಾದೇವಿ ಇರ್ತಾರೆ, ಎಲ್ಲ ದೇವರು, ಗಣೇಶನ್ ಇಟ್ಕೊಂಡೆಲ್ಲ ಪೂಜೆ ನಾವು ಮಾಡೇ ಮಾಡ್ತೇವೆ. ಬರೀ ನಿಮ್ಮನೆ ಅಂತ ಹೇಳಲಿಲ್ಲ, ದುರ್ಗಾದೇವಿ, ದೇವರು, ನರಸಿಂಹ ಎಲ್ಲ ನಮ್ಮ ಮನೆಯಲ್ಲೂ ಇದ್ದೇ ಇರ್ತಾರೆ. ಈ ಮಾತು ಎಲ್ಲಾ ಮನೆಗೂ ಅಪ್ಲೈ ಆಗ್ತದೆ, ಬರೀ ನಿಮ್ಮ ಮನೆಗೆ ಮಾತ್ರ ಅಂತಲ್ಲ. ಅವರೆಲ್ಲ ನಮ್ಮನ್ನು ನೋಡಿ ಏನ್ ಅನ್ಕೋತಿರ್ಬಹುದು ಅಂತ ಅನಿಸ್ತದೆ ನನಗೆ ಕೆಲಸ. ಬಂದಲ್ಲ, ಏನ್ ಪೂಜೆ ಮಾಡ್ತಾನೋ ಇವನು ಹೊಲಸು, ಏನು ದುರ್ಗುಣಗಳ ಹೊಲಸು, ಮೈಯ ಹೊಲಸು. ಆ ಸಂದರ್ಭದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿ, ನನ್ನ ಮೈಯಿಂದ, ನನ್ನ ಮನಸ್ಸಿನಿಂದ ಹೊರಸೂಸುವ ದುರ್ಗಂಧವನ್ನ ದೇವರೇ ನೀನು ಕ್ಷಮಿಸಿ ನನ್ನ ಪೂಜಾ ಸ್ವೀಕಾರ ಮಾಡ್ಬೇಕು ಅಂತ ಕೇಳ್ಬೇಕಂತ. ಅದು ದೇವರ ಪೂಜಾದಲ್ಲಿ ಆ ಶ್ಲೋಕ ಇದೆ, ಇವತ್ತಿಗೂ ಆ ಶ್ಲೋಕ ಕಾಣಿಸ್ತದೆ, ಅದ್ ಹೇಳಿ ಮಾಡ್ಬೇಕಂತ. ಅಕೃತ್ವಾ ಪರಸಂತಾಪಂ ಅಗತ್ವಾ ಖಲಮಂದಿರಂ ಅನುತ್ಸೃಜ್ಯ ಸತಾಂ ವರ್ತ್ಮ ಯತ್ ಸ್ವಲ್ಪಮಪಿ ತದ್ಬಹು. ನಾವು ಜೀವಮಾನದಲ್ಲಿ ಎಷ್ಟು ದುಡ್ಡು ಗಳಿಸಿದೀವಿ ಅನ್ನೋದು ಮುಖ್ಯ ಅಲ್ಲ, ಇನ್ನೊಬ್ಬರಿಗೆ ನೋವು ಮಾಡದೆ. ಅಕೃತ್ವಾ ಪರಸಂತಾಪಂ ಅಗತ್ವಾ ಖಲಮಂದಿರಂ. ದುಷ್ಟರ ಮನೆಗೆ ಹೋಗಿ ಅವ್ರನ್ನ ಬೇಡ್ಕೊಂಡು ನಮಗೇನೋ ಆಪತ್ತು ಬಂದಿದೆ ಕಾಪಾಡ್ರಿ ಅಂತ ಅವ್ರನ್ನ ಕೇಳಿಬಿಟ್ರೆ, ಅವರು ಸರಿಯಾದ ಸಂದರ್ಭದಲ್ಲಿ ನಮ್ಗೆ ಇಕ್ಕಡ ಹಾಕಿ ಹಿಡಿತಾರೆ. ದುಷ್ಟರ ಸೇವಾ ಮಾಡದೆ, ಇನ್ನೊಬ್ಬರಿಗೆ ನೋವು ಮಾಡದೆ, ಅನುತ್ಸೃಜ್ಯ ಸತಾಂ ವರ್ತ್ಮ, ಸಜ್ಜನರ ಮಾರ್ಗವನ್ನು ಬಿಡದೆ, ಏನು ಸ್ವಲ್ಪ ಗಳಿಸಿದ್ರೂ ಅದು ದೊಡ್ಡದೆ. ನಮಗೆ ಮಹಾಭಾರತ, ಭಾಗವತ ಅಂತ ಗ್ರಂಥಗಳಲ್ಲಿ, ರಾಮಾಯಣದಂತ ಗ್ರಂಥದಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತದೆ. ರಾಮನ ಪಾಲಿಗೆ ಸಾಮ್ರಾಜ್ಯನೇ ಬಂದಿತ್ತು. ಅವರಪ್ಪ ನೀನೇ ರಾಜ ಆಗು ಅಂತ ಹೇಳಿದ್ದ. ಆದ್ರೆ ಕೈ ಅವನನ್ನ ರಾಜ ಆಗುವುದನ್ನು ತಪ್ಪಿಸಿ ನನ್ನ ಮಗ ಭರತ ರಾಜ ಆಗಬೇಕು ಅಂತ ಮಾಡಿದ್ರು. ಆವಾಗ ದಶರಥ ರಾಮನನ್ನು ಕರೆಸಿ, ಹೀಗೊಂದು ಸಂಕಟ ಬಂದಿದೆ ನನಗೆ, ನೀನು ನನ್ನನ್ನು ಬಂಧಿಸಿಟ್ಟು ಬಿಡು. ಕೆಲವರೆಲ್ಲ ಹೇಳಿದ್ರಲ್ಲಿ, ಸ್ವಯಂ ಗುರು ವಸಿಷ್ಠರು ಹೇಳಿದರು, ಈ ರಾಜ ದಶರಥನನ್ನು ಬಂಧಿಸಿಟ್ಟು ಬಿಡು. ಅವನು ಹೇಳಿದ, ನನ್ನನ್ನು ಬಂಧಿಸಿ ಬಿಡು, ನೀನೇ ರಾಜ ಆಗ. ಎಲ್ಲ ಮಾತುಗಳು ಸ್ಪಷ್ಟವಾಗಿ ನೆನಪಿಗೆ ಬರ್ತಿಲ್ಲ, ಈಗ ಸ್ಪಷ್ಟವಾಗಿ ಬಂದದ್ದನ್ನು ಹೇಳಿದೆ. ಬೇರೆ ಯಾರಾದ್ರೂ ಆ ಸಂದರ್ಭದಲ್ಲಿ ಏನ್ ಮಾಡ್ತಿದ್ರು? ನಾನು ರಾಜ್ಯಕ್ಕೆ ಉತ್ತರಾಧಿಕಾರಿ, ಹಿರಿಮಗ ನಾನು, ನನಗೆ ಈ ಎದುರಾಗಿ ಕೈ ವರ ಕೇಳುವುದೇನು, ಇವ್ರ ಮಾತಿಗೆ ನಾನ್ಯಾಕೆ ಬೆಲೆ ಕೊಡಬೇಕು ಅಂತ ತಂದೆ ತಾಯಿ ಇಬ್ಬರನ್ನೂ ಬಂಧನದಲ್ಲಿಟ್ಟು ರಾಜ್ಯದ ಅಧಿಕಾರ ಸ್ವೀಕಾರ ಮಾಡ್ತೀವಿ. ಅವನಿಗೆ ಬೆಂಗಾವಲಾಗಿ ಲಕ್ಷ್ಮಣ ಇದ್ದ, ನೀನು ಹೂ ಅನ್ನು ನಾನು ಧನ ಸೇರ್ತೇನೆ ಅಂತೇಳಿ. ಆಗ ಅವನು ಬೇಡ ಅಂತಂದ, ಒಪ್ಪಲಿಲ್ಲ. ನಾವು ಇಂಥ ಅನ್ಯಾಯ ಮಾಡಿದ್ರೆ ಜಗತ್ತಿಗೆ ಕೆಟ್ಟ ಮಾದರಿ ಹಾಕಿ ಕೊಟ್ಟಂತಾಗ್ತದೆ. ತಂದೆ ಕೆಲವು ಸರಿ ಮಾಡಿರ್ಬಹುದು, ಕೆಲವು ಸರಿ ತಪ್ಪು ಮಾಡಿರ್ಬಹುದು. ನಾವು ಇಂಥ ಅನ್ಯಾಯಕ್ಕೆ ಬಲಿಯಾದ್ರೆ ಜಗತ್ತಿಗೆ ನಾವೇನು ಉಪದೇಶ ಮಾಡಿಕೊಟ್ಟಂತಾಗ್ತದೆ? ರಾಮ ನಡೆದಂತೆ ನಡಿ, ಕೃಷ್ಣ ನುಡಿದಂತೆ ನುಡಿ ಅಂತ ಹೇಳ್ತಿರ್ತಾರೆ. ರಾಮ ಹಾಗೆ ಬದುಕಿದ್ರೆ ಒಂದು ಕೆಟ್ಟ ಮಾದರಿ ಜಗತ್ತಿಗೆ ತೋರಿಸ್ಕೊಟ್ಟಂತಾಗ್ತದೆ. ಅವ್ನು ಒಪ್ಪಲಿಲ್ಲ. ನನಗೆ ತುಂಬಾ ಅದ್ಭುತವಾಗಿ ಕಾಣಿಸೋದೇನಂದ್ರೆ, ರಾಮ ದೇವರು ರಾಜ್ಯ ಬಿಟ್ಟು ಹೋದ. ಈ ಕಡೆ ಭರತನ ಮತ್ತು ಶತ್ರುಘ್ನ ಅವರು ತಮ್ಮ ಸೋದರ ಮಾವನ ಮನೆಗೆ ಹೋಗಿದ್ರಲ್ಲ, ಅಲ್ಲಿಂದ ಅವ್ರನ್ನ ಕರೆತರಿಸಲಿಕ್ಕೆ ಅಂತ ಸೈನ್ಯ ಹೋಯಿತು. ಅವ್ರು ಬಂದ್ರು.
ಬಂದು ನೋಡ್ತಾರೆ, ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ಸೀತೆ ಇಲ್ಲ, ತಂದೆ ಸತ್ತೋಗಿದ್ದಾನೆ. ದಶರಥ ಎದೆ ಹೊಡೆ ಸತ್ತೋಗಿಬಿಟ್ಟೆ. ಏನೇನಾಗಿದೆ ಅಂದ್ರೆ ಈ ಕೈ ನೀನೇ ರಾಜ ಆಗ್ಬೇಕು, ಅದಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಅಂತಂದ್ರು. ಭರತ ಶತ್ರುಘ್ನಿಗೆ ವಿಪರೀತ ಸಿಟ್ಟು ಬಂದ್ಬಿಡ್ತು. ಶತ್ರುಘ್ನ ಅಂತೂ ಜಾಡಿಸಿ ಒದ್ದನಂತ ಮಂಥರೇನು ಈ ಎಲ್ಲ ದುರ್ಬುದ್ಧಿ ಕೈ ಹೇಳಿದವಳೆ ಅವಳಂತ. ಬಂದು ಯಾರೋ ಬಿಡಿಸ್ಬೇಕಾಯ್ತು. ಆಮೇಲೆ ಮುಂದೆ ಭರತ ರಾಜ್ಯ ನನಗೆ ಬೇಡ ಅಂತ ಹೇಳಿ ರಾಮನ ಹತ್ರ ಹೋಗಿ ನೀನೇ ರಾಜ ಆಗುಬಾ ಅಂತ ಕರೆದ. ಅದೊಂದು ಬರಲಿಲ್ಲ. ಅವನು ಬರೋದಿಲ್ಲ ಅಂತ ಸ್ವಲ್ಪ ಸಂಶಯ ಇತ್ತು ಇವನಿಗೆ. ಅದಕ್ಕೆ ಮೊದಲೇ 2 ಬಂಗಾರದ ಪಾಲಿಕೆ ತಗೊಂಡೋಗಿದ್ದ. ನಮ್ಮ ಅಣ್ಣ ಸತ್ಯಸಂಧ ಇನ್ನು ಕಾಡಿಗೆ ಹೋದವನು ಮತ್ತೆ ರಾಜ ಆಗುಬಾ ಅಂದ್ರೆ ಬರುವುದಲ್ಲ, ಆದ್ರೂ ನಾನು ಕರಿಬೇಕು ಅಂತ ಕರೆದ. ಹೋಗಿ ಅವ್ನು ಬರ್ಲಿಲ್ಲ. ಆ ಪಾದುಕೆಯನ್ನು ಕೊಟ್ಟು, ಹಾಗಾಗಿ ಈ ಪಾದುಕೆಯನ್ನು ಒಂದ್ಸರಿ ಪಾದಸ್ಪರ್ಶ ಮಾಡಿಕೊಡು, ಈ ಪಾದುಕೆಯನ್ನು ಸಿಂಹಾಸನದ ಮೇಲಿಟ್ಟು ನಾನು ರಾಜ ನಾನು ರಾಜ್ಯಭಾರ ಮಾಡ್ತಿರ್ತೇನೆ. 14 ವರ್ಷ ಆದ್ಮೇಲೆ ನೀನು ಬರ್ಬೇಕು, ಬರ್ದೇ ಹೋದ್ರೆ ನಾನು ಬೆಂಕಿಗೆ ಹಾರ್ತೇನೆ ಅಂತ ಅಲ್ಲೇ ಪ್ರತಿಜ್ಞೆ ಮಾಡಿ ಬಂದಿದ್ದ. ಅದರಂತೆ ಪಾದುಕೆ ತಗೊಂಡು ಹೋದ. ತಾನೂ ರಾಮ ಲಕ್ಷ್ಮಣರು ಹೇಗೆ ನಾರು ಮಡಿ ಹುಟ್ಟು ತಪಸ್ವಿಗಳಂತೆ ರಾಜ್ಯಭಾರ ಮಾಡಿ ಈ ಕಾಡಿನಲ್ಲಿದ್ರು, ಭರತ ಶತ್ರುಘ್ನರು ಹಾಗೇ ಮಾಡಿದರು. ಇದು ಅದ್ಭುತ. ಸಿಂಹಾಸನದ ಮೇಲೆ ಪಾದುಕೆ, ಇವನು ಕೆಳಗೆ. 14 ವರ್ಷದ ಆ ವನವಾಸ ಎಲ್ಲ ಆಯ್ತು, ರಾವಣನ ಸಂಹಾರ ಆಯ್ತು. ರಾಮ ಲಕ್ಷ್ಮಣರಿಬ್ಬರು ಕೂಡ ಸೀತೆಯನ್ನು ಕರ್ಕೊಂಡು, ಹನುಮಂತ ಸುಗ್ರೀವನ್ ಕರ್ಕೊಂಡು ದೊಡ್ಡ ಕಪಿಸೈನ್ಯ ಕಟ್ಕೊಂಡು ಅಯೋಧ್ಯೆ ಕಡೆ ಹೊರಟಿದ್ರು. 14 ವರ್ಷ ಗಡಿಯಾರ ಇಟ್ಕೊಂಡು ಕಾಯ್ತಿದ್ದ, ಇನ್ನೂ ಬಂದಿಲ್ಲ ರಾಮ, ಇನ್ ಬೆಂಕಿಗೆ ಹಾರ್ತೀನಿ ತಯಾರಾಗಿ ನಿಂತಿದ್ದ ಭರತ. ಈ ಕಡೆ ಈ ರಾಮ ಏನ್ ಮಾಡಿದಂತೆ, ಹನುಮಂತರನ್ನು ಕಳಿಸಿದ್ನಂತೆ. ಹನುಮಂತ, ನೀನ್ ಬಹಳ ಸೂಕ್ಷ್ಮ ಬುದ್ಧಿ ಇದ್ದವನು, ಒಂದ್ಸರಿ ಭರತನ ಮನಸ್ಸು ಏನಿದೆ ನೋಡ್ಕೊಂಡು ಬಾ. 14 ವರ್ಷ ತನ್ನ ಕೈಲೇ ರಾಜ್ಯ ಇದೆ ಅಂತಂದ್ಮೇಲೆ ರಾಜ್ಯದ ಮೇಲೆ ಒಂದು ಮೋಹ ಮೂಡಿರ್ತದ. ಇನ್ನೇನ್ ರಾಮ ಬರ್ತಾನೆ, ನಾನೇ ರಾಜ ಆಗಿಬಿಡ್ತೇನೆ, ಬಂದ್ರು ಅವನನ್ನು ಹೊಡೆದಟ್ಟಬಹುದು, ಅಥವಾ ನಾನು ರಾಜ ಆಗಿದ್ದನ್ನು ನೋಡಿ ಅವನೇ ಹಿಂದಿಕ್ಕಿ ಹೋಗ್ಬಹುದು. ಅಂತೂ ಅವನಿಗೇನಾದ್ರೂ ಭರತನಿಗೆ ರಾಜ್ಯದ ಮೇಲೆ ಮೋಹ ಮೂಡಿದೆಯಾ, ಅವನ ಮನೋಭಾವದಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ನೋಡಿ ಬಾ ಅಂತ ಕಳಿಸಿದ್ನು. ಹನುಮಂತ ಅಲ್ಲಿ ಬಂದು ನೋಡಿದ್ರೆ ರಾಮ ಇನ್ನೂ ಬಂದಿಲ್ಲ ಅನ್ನೋದಕ್ಕಾಗಿ ಬೆಂಕಿ ತಯಾರು ಮಾಡಿಕೊಂಡು ಹಾರ್ಲಿಕ್ಕೆ ಸಿದ್ಧನಾಗಿದ್ದಾನೆ ಭರತ. ಆವಾಗ ಹನುಮಂತ ಅಲ್ಲಿ ಬಂದು, ರಾಮ ಬರ್ತಿದ್ದಾನೆ, ಇಂಥ ಕೆಲಸ ಮಾಡಬೇಡ ಅಂತ ಹೇಳಿ ಅವನಿಗೆ ಸಮಾಧಾನ ಹೇಳಿ. ರಾಮ ಬಂದ ಮೇಲೆ ಈ ಭರತ ಅವನಿಗೆ ಸಾಮ್ರಾಜ್ಯವನ್ನು ಒಪ್ಪಿಸಿದಂತೆ. ನೀನು ನನಗೆ ಈ ರಾಜ್ಯವನ್ನ ನಮ್ಮಲ್ಲಿ ಡೆಪಾಸಿಟ್ ಮಾಡಿ ಹೋಗಿದ್ದಿ. ಆವತ್ತೇನು ಬೊಕ್ಕಸ ಇತ್ತು ಅದ್ರ 2 ಪಟ್ಟು 10 ಪಟ್ಟು ಅಲ್ಲೇನೋ ಇದೆ ರಾಮಾಯಣದಲ್ಲಿ. ಇದೆಲ್ಲ ಹಿಂದೆ ವಿವರವಾಗಿ ರಾಮಾಯಣ ಹೇಳಿದ್ರೆ ನಂಗೆ ಗೊತ್ತಿರ್ತದೆ, ಈಗ ನೆನಪಿರೋದಿಲ್ಲ. ಅಷ್ಟು ಮಾಡಿ ನೀನು ಕೈ ಕೊಟ್ಟಿದ್ದೇನೆ, ನೀನು ಸ್ವೀಕಾರ ಮಾಡು ಅಂತಂದ. ರಾಮ ದೇವರಾದ್ರಿಂದ ಭರತ ಮನಸ್ಸು ಬದಲಾವಣೆ ಮಾಡುವನಲ್ಲ ಅಂತ ಅವ್ನಿಗೆ ಗೊತ್ತು. ಆದ್ರೂ ಲೋಕದ ರೀತಿ ಸ್ವಲ್ಪ ಏನಾದ್ರೂ ನೀನ್ ಮನಸ್ಸು ಬದಲಾವಣೆ ಆಗಿರ್ಬೋದು ಭರತಂದು, ನೋಡಿ ಬಾ ಅಂತ ಹನುಮಂತನ್ ಕಳಿಸಿದ್ನಲ್ಲ. ನಾನು ಅನೇಕ ಸರಿ ಅನ್ಕೊಂಡಿದ್ದೆ, ನಮ್ಮ ಅಣ್ಣ ನನ್ನನ್ನು ಡೌಟ್ ಕೊಟ್ಟನಲ್ಲ ಅಂತ ಭರತನಿಗೆ ಒಂದು ಏನಾದ್ರು ಗೊತ್ತಾಗಿದ್ರೆ ಏನಾಗ್ತಿತ್ತು ಅವನಿಗೆ ಅಂತ ಅನ್ಕೊಂಡದ್ದು. ನಾನು ಅನ್ಕೊಂಡದ್ದು ಅಲ್ಲೇನಿಲ್ಲ, ರಾಮಾಯಣದಲ್ಲಿ ಹಾಗಿಲ್ಲ. ನಾನು ಅನ್ಕೊಂಡದ್ದು ರಾಮ ರಾಜ್ಯವನ್ನು ಪರಿತ್ಯಾಗ ಮಾಡಿ ವನವಾಸಕ್ಕೆ ಹೋಗಿದ್ದು ಎಷ್ಟು ಅದ್ಭುತವೋ ಅಷ್ಟೇ ಅದ್ಭುತ, ಅಥವಾ ಒಂದ್ ಸ್ವಲ್ಪ ಅದಕ್ಕಿಂತಲೂ ಹೆಚ್ಚಿನ ಅದ್ಭುತ ಭರತ ರಾಜ್ಯ ನನಗೆ ಬೇಡ ಅಂದದ್ದು. 10 ಪಟ್ಟು ಇದನ್ನು ದುಪ್ಪಟ್ಟು ಮಾಡಿ ಕೊಡ್ತೀನಿ ಅಂತ ಹೇಳ್ತಾನಲ್ಲ, ಅಷ್ಟೊತ್ತಿಗೆ ಹೋಗಿಲ್ಲ, ಬೋಳಿಸ್ಕೊಂಡು ಹೋಗಿರ್ಬೋದು. ಬೊಕ್ಕ ಎಲ್ಲ ಖಾಲಿ ಮಾಡಿ ಅವನು ಇಷ್ಟೇ ದುಡ್ಡಿರೋದು ಇಷ್ಟೇ ಅಂತ ಹೇಳ್ಬೋದು. ಇವತ್ತಿನ ಸರ್ಕಾರಗಳು ನಡೆಯೋದು ಹಾಗೇನೆ. ಅದು ಹಾಗೆ ಮಾಡಲಿಲ್ಲ ಅವನು. ಅಷ್ಟು ಆದರ್ಶ ರಾಜ್ಯ ಅವಾಗ ನಡೀತಿತ್ತು. ಆದರ್ಶ ಅಣ್ತಮ್ಮಂದಿರಿದ್ದು. DVG ಅವರು ಜ್ಞಾಪಕ ಚಿತ್ರಶಾಲೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ಸಂದರ್ಭದಲ್ಲೆಲ್ಲ ಬೇರೆ ಬೇರೆ ಪುಸ್ತಕಗಳನ್ನು ನೀವು ಪರಿಚಯ ಮಾಡಿಸ್ತೇನೆ. ಮಂಕುತಿಮ್ಮನ ಕಗ್ಗ ಅಂತ ಕಳೆದ ದಿವಸ ಪರಿಚಯ ಮಾಡಿಸಿದ್ರು. ಜ್ಞಾಪಕ ಚಿತ್ರಶಾಲೆ ಅಂತ ಯಾವಾಗಾದ್ರೂ ಸಿಕ್ಕರೆ ಅದನ್ನು ಓದ್ರೆ. 4 ಭಾಗ ಇದ್ದದ್ದು, ಅದರಲ್ಲಿ 4 ಸಂಪುಟ, ಸಣ್ಣ ಸಣ್ಣ ಪುಸ್ತಕಗಳು, ಬಹಳ ದೊಡ್ಡದು ಏನಲ್ಲ. ಒಂದು ಕಡೆ ರಾಜಕಾರಣಿಗಳ ಬಗ್ಗೆ, ಒಂದು ಕಡೆ ಕಲಾವಿದರು, ಮತ್ತೊಂದು ಪುಸ್ತಕದಲ್ಲಿ ಸನ್ಯಾಸಿಗಳು, ಪಂಡಿತರು, ಅವ್ರಿಗೆ ತುಂಬಾ ಪರಿಚಯ ಅವರಿಗೆ.
ಡಿ ವಿ ಜಿಯವರಿಗೆ ಲೋಕಾನುಭವ ಬಹಳ ದೊಡ್ಡದು. ಅಂಥವ್ರೆಲ್ಲರದ್ದು ಕಥೆಗಳನ್ನ ಬರೀತಾರೆ ಅವರು. ಅಂಥದ್ರಲ್ಲಿ ಒಂದು ಕಥೆ ನಾವೆಲ್ಲ ಇದನ್ನು ಕೇಳಬೇಕು. ಒಂದು ಮನೆ, ಆ ಮನೆ ಹೆಸರು ನಂಗೆ ಈಗ ನೆನಪಿಲ್ಲ, ಆವಾಗ ಹೇಳಿದ್ದೆ ಅಂತ. ಅಪ್ಪ ಸತ್ತ. ಅದಾದ್ಮೇಲೆ ಕ್ರಮವಾಗಿ ಅಣ್ಣ ತಮ್ಮಂದ್ರ ನಡುವೆ ಭಿನ್ನಾಭಿಪ್ರಾಯ ಶುರುವಾಯ್ತು ಆಸ್ತಿ ಬಗ್ಗೆ. ನನಗ್ ಬೇಕು ಅಂತ. ಆಸ್ತಿ ಹಂಚಿಕೆ ಮಾಡ್ಕೋಬೇಕಲ್ಲ. ಹಂಚಿಕೆ ಮಾಡ್ಕೊಳ್ಳೋ ಸಂದರ್ಭ ಬಂದಾಗ ಅದು ಬಗೆಹರಿಲಿಲ್ಲ. ನಡುವೆ ಯಾರು ಹಿರಿಯರು ಎಲ್ಲ ಬಂದಿದ್ರು, ಏನೇನೋ ಆಯ್ತು ಅಂತ ಪೂರ್ಣ ಬಗೆಹರಿಲಿಲ್ಲ. ಕೊನೆಗೆ ಬಗೆಹರಿತು, ಇಷ್ಟು ನಿನಗೆ ಇಷ್ಟು ನನಗೆ ಅಂತ ಆಯ್ತು. ಆ ಗೋಡೆ ಮೇಲೆ ಒಂದು ಫೋಟೋ ಇತ್ತು. ಏನ್ ಫೋಟೋ ಅಂದ್ರೆ ರಾಮ ಪಟ್ಟಾಭಿಷೇಕ ಮಾಡಿಸ್ಕೊಳ್ಳೋ ಫೋಟೋ. ರಾಮ ಸೀತೆ ಸಿಂಹಾಸನದ ಮೇಲೆ ಇದ್ದಾರೆ, ಹಿಂದೆ ಲಕ್ಷ್ಮಣ ಭರತ ಶತ್ರುಘ್ನ ಇದ್ದಾರೆ, ಹನುಮಂತ ಇದ್ದಾನೆ, ಸುಗ್ರೀವ ಇದ್ದಾನೆ. ಆ ಫೋಟೋ ಈ ಪಾಲು ಮಾಡುವ ಪ್ರಸಂಗದಲ್ಲಿ ಅಂಟ ಮುಂದೆ ನಡುವೆ ಈಗಾಗಲೇ ಮನಸ್ಸು ಬಿರುಕು ಬಿಟ್ಬಿಟ್ಟಿತ್ತು. ಆ ಪ್ರೊಸೆಸ್ಸೇ ಹಾಗೆ ಬಹಳ ಹೊಲಸು. ಯಾಕೆ ಹೇಳ್ತಿದ್ದೇನೆ ಅಂತ ಜಗತ್ತೆಲ್ಲ ನೀವು ನೋಡಿದ್ದೀರಿ, ನಾನು ನೋಡಿದ್ದೀನಿ, ನೀವು ನೋಡಿದ್ದೀರಿ, ಎಲ್ಲ ಗೊತ್ತು ನಿಮ್ಗೆ. ಆ ಸಂದರ್ಭದಲ್ಲಿ ಅಣ್ಣ ತಮ್ಮ, ಅವ್ರ ಹೆಂಡಂದ್ರು, ಇವ್ರ ಹೆಂಡಂದ್ರು, ಮನಸ್ಸೆಲ್ಲ ಕೆಟ್ಟೋಗಿತ್ತು. ಸ್ಪರ್ಧೆ, ಸಣ್ಣ ಸೂಜಿಗೆ ಸ್ಪರ್ಧೆ, ಹುಲ್ಗಡ್ಡಿಗೆ ಸ್ಪರ್ಧೆ ಶುರುವಾಗುತ್ತೆ, ಒಂದು ತೆಂಗಿನ ಗಿಡಕ್ಕೆ ಸ್ಪರ್ಧೆ. ನಾನು ನೋಡಿದ್ದೇನೆ. ರಾಮನ ಫೋಟೋ ಯಾರು ಇಟ್ಕೋಬೇಕು ಅಂತ ಸ್ಪರ್ಧೆ ಶುರುವಾಯ್ತು. ನನಗ್ ಬೇಕು ಅಂತ ಇವನು, ನನಗ್ ಬೇಕು ಅಂತ ಅವನು. ಅದು ಎಲ್ಲಿಗೆ ಬಂದು ನಿಂತಂದ್ರೆ, ನಾನು ಇಡೀ ಆಸ್ತಿ ಹೋಗ್ಲಿಬೇಕಾರೆ ಆ ರಾಮನ ಫೋಟೋ ನನಗ್ ಬೇಕು ಅಂತ ಇವನು, ನನಗೇ ಬೇಕು ಅಂತ ಅವನು. ಕೊನೆಗೆ ತಮ್ಮಂದು ಅಣ್ಣಂದು ಯಾವ್ದೋ ಒಬ್ರದ್ದು ಮಾತು ಗೆಲ್ತು. ಆಯ್ತು, ಹಂಗಾರೆ ಇಡೀ ಆಸ್ತಿ ನನಗ್ ಕೊಡು, ಫೋಟೋ ನೀ ತಗೋ ಅಂತಂದ. ಅದು ಯಾರಂದ್ರು ಇಬ್ರು ಅಣ್ತಮ್ಮಂದ್ರೆ ಅಲ್ಲ. ಅವನಿಗೆ ಇಡೀ ಆಸ್ತಿ ಹೋಗೋದಿಲ್ಲ, ರಾಮನ್ ಫೋಟೋ ಬೇಕು ಅಂತ ದೊಡ್ಡ ಒಂದು ನಿಚ್ಚಣಿಕೆ ತಂದ, ಏಣಿ ಅಂತಂದು ಆ ಫೋಟೋ ಕೆಳಗಿಳಿಸ್ಕೊಂಡ. ಕೆಳಗೆ ಬಂತು ಇಡೀ ಫೋಟೋನೇ, ನಾವು ರಾಮನ್ ಫೋಟೋ ನಂಗೆ ಸಿಕ್ತಲ್ಲ, ನನ್ ಮಾತಿನಂತೆ ನಡೀತಲ್ಲ ಅಂತ. ನಿನ್ಗೆ ಏನ್ ಸಿಕ್ತು ಅನ್ನೋದು ವಿಷಯ ಬೇರೆ, ಅಂತೂ ನನ್ನ ಮಾತಿನಂತೆ ನಡೀತಲ್ಲ ಅಂತ ನೆಮ್ಮದಿ, ಗೆದ್ದ ಉತ್ಸಾಹ. ಈ ಕಡೆ ಇವನು ಕೆಳಗೆ ಇದ್ದ ಇನ್ನೊಬ್ಬ, ಅವನಿಗೆ ನೋವು, ಆ ಫೋಟೋ ಹೋಯ್ತಲ್ಲ ಅಂತ. ಇಂಥ ಜನ ಇರ್ತಾರೆ. ಇಷ್ಟೆಲ್ಲ ಆಸ್ತಿ ಬಂದಿದ್ದಕ್ಕೆ ಅವನಿಗೆ ಸಮಾಧಾನ ಇಲ್ಲ, ಫೋಟೋ ಹೋಯ್ತಲ್ಲ ಅಂತ ಅವನಿಗೆ ದುಃಖ. ಕೊನೆಗೆ ಕೆಳಗಿದ್ದ ತಮ್ಮನು ಅಣ್ಣನ ಅವನ ಕಣ್ಣಲ್ಲಿ ನೀರು ಸುಡ್ಲಿಕ್ಕೆ ಶುರುವಾಯ್ತು. ಅದು ನೋಡಿ ಆ ನಿಚ್ಚಣಿಕೆಯಿಂದ ಕೆಳಗೆ ಫೋಟೋ ತಗೊಂಡ್ಬರ್ತಿದ್ದಲ್ಲ, ಅವನ ಕಣ್ಣಲ್ಲೂ ನೀರು ಬಂತು. ಕೊನೆಗೆ ನಾವು ಯಾತಕ್ಕಾಗಿ ಅಣ್ಣ ತಮ್ಮಂದು ಇಷ್ಟಕ್ಕೆಲ್ಲ ಬಡದಾಡಬೇಕು? ರಾಮ ಲಕ್ಷ್ಮಣರ ಫೋಟೋ ಅದು, ಭರತ ಶತ್ರುಘ್ನರ ಫೋಟೋ, ನಾವ್ಯಾಕೆ ಬಡದಾಡ್ಬೇಕು ಅಂತ ಹೇಳಿ ಆ ರಾಮ ಲಕ್ಷ್ಮಣರ ಫೋಟೋವನ್ನ ಇಟ್ಕೊಂಡು ಅಲ್ಲೇ ಇದ್ದಲ್ಲೇ ಇಟ್ಟು ಇದೇ ಮನೆಯಲ್ಲೇ ನಾವಿಬ್ರು ಬದುಕಿರೋಣ ಅಂತ ಹೇಳಿ ಅಣ್ಣ ತಮ್ಮದಿಬ್ರು ಬದುಕಿದ್ರು. ಇಂಥವ್ರು ಇದು ಯಾವುದೋ ತ್ರೇತಾಯುಗದಲ್ಲಿ ಕೃತಯುಗದಲ್ಲಿ ಬದುಕಿದ್ದವ್ರಲ್ಲ ಇವರೆಲ್ಲ. ಈಗೊಂದು 50-60 ವರ್ಷದಿಂದ ಎಲ್ಲ ಬದುಕಿದ್ದವ್ರು. ಡಿ ವಿ ಜಿ 71ನೇ ಇಸ್ವಿಲಿ 81ನೇ ಇಸ್ವಿಲಿ ಆಗೋ ಸತ್ತವರು. ಅದಕ್ಕಿಂತ ಮುಂಚೆ ಒಂದು 40-50 ವರ್ಷ 50-60 ವರ್ಷದಿಂದ ನಡೆದ ಘಟನೆಗಳಿವೆಲ್ಲ. ಒಟ್ಟಾರೆ ಒಂದು 100 ವರ್ಷದ ಹಿಂದೆ ಅಂತ ತಿಳ್ಕೊಳ್ರಿ. ಅಂತ ಅದ್ಭುತವಾದ ಕಥೆಗಳನ್ನೆಲ್ಲ ಹೇಳ್ತಾರೆ. ಯಾರ್ಯಾರು ಜನಸಾಮಾನ್ಯರು, ಪಾಪ ಅವ್ರೇನು ದೊಡ್ಡ ರಾಜಕಾರಣಿಗಳಲ್ಲ, ಅಂತಂದ್ರು ದೊಡ್ಡ ಪಂಡಿತರೇನಲ್ಲ, ಅಂತೂ ಒಡೆದ ಮನಸ್ಸುಗಳು ಮತ್ತೆ ಒಂದುಗೂಡಿದ್ರು. ಇದು ಅರ್ಥಶುದ್ಧಿ. ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ಧರ್ಮರಾಜ ಭೀಮಸೇನ ನಕುಲ ಸಹದೇವ ಅರ್ಜುನ, ಅವನ್ನೆಲ್ಲ ನೆನಪು ಮಾಡ್ಕೊಂಡ್ರೆ ಕಲಿ ಪರಿಹಾರ ಆಗ್ತದೆ. ಮಹಾಭಾರತದಲ್ಲಿ ಹೇಳ್ತಾರೆ, ಧರ್ಮರಾಜನ ನೆನೆಸ್ಕೊಂಡ್ರೆ ಧರ್ಮ ವೃದ್ಧಿ ಆಗ್ತದೆ. ಭೀಮಸೇನ ನೆನೆಸ್ಕೊಂಡ್ರೆ ಶತ್ರುಗಳೆಲ್ಲ ಓಡಿ ಹೋಗ್ತಾರೆ. ಅರ್ಜುನನ್ ನೆನೆಸ್ಕೊಂಡ್ರೆ ಯಾವತ್ತು ಗೆಲುವು. ಅರ್ಜುನನಿಗೆ ವಿಜಯ ಅಂತ ಒಂದು ಹೆಸರು, ಅವನಿಗೆ ಪರ್ಯಾಯ ಪದ ಅದು. ಅರ್ಜುನನ್ ನೆನೆಸ್ಕೊಂಡ್ರೆ ಯಾವತ್ತು ಗೆಲುವಲ್ಲಿ. ಆಮೇಲೆ ಅಶ್ವಿನಿ ದೇವತೆಗಳು, ಮಾದ್ರಿ ಮಕ್ಕಳು ನಕುಲ ಸಹದೇವರನ್ನ ನೆನಪು ಮಾಡ್ಕೊಂಡ್ರೆ ಯಾವತ್ತು ಮನೆಯಲ್ಲಿ ಸುಭಿಕ್ಷ ಮತ್ತು ರೋಗ ಇರೋದಿಲ್ಲ, ಆರೋಗ್ಯ ಇರ್ತದಂತೆ. ಯಾಕಂದ್ರೆ ಅಶ್ವಿನಿ ದೇವತೆಗಳು ಅವತಾರರಾದವು ಹೀಗೆ ಅಂತ ಹೇಳ್ತದೆ. ಇದನ್ನ ನಾವು ಅದನ್ನು ಕಲಿಬೇಕಾದದ್ದು ಇದು. ಇವತ್ತು ನಾವು ಗಳಿಸುವ ದುಡ್ಡು, ನಾವು ಯಾವ ಸಂಪತ್ತಿಗೆ ಒಡೆಯರಾಗಿದ್ದೀವಿ ಅಂತ ತಿಳ್ಕೊಂಡು ಮೆರೆದಾಡ್ತಿದ್ದೇವೆ.
ಅದರಲ್ಲಿ ಏನೂ ಸ್ವಲ್ಪವೂ ಅನ್ಯಾಯ ಇಲ್ಲದೆ ಇರುವ ಸಾಧ್ಯತೆ ಇದೆಯಾ ಅಂತ ಅನೇಕ ಬಾರಿ ನನ್ನ ಮನಸ್ಸು ಆಲೋಚನೆ ಮಾಡ್ತಾ ಕೂತಿರ್ತು. ಒಂದು ಯಾವುದೋ ಪುರಾಣದಲ್ಲಿ ಬಂದು ಕಥೆ ನನ್ನ ಮತ್ತೆ ನೆಲ್ಲಿನ ಮೇಲೆ ನೆನಪಿಗೆ ಬರ್ತದೆ. ಅದನ್ನ ನೋಡಿದ ಮೇಲಂತೂ ನಾವು ಇರಬೇಕಾದದ್ದು ಜೈಲಿನಲ್ಲಿ, ಇಲ್ಲಿ ಇಲ್ಲಿ ಇಲ್ಲ, ಇಲ್ಲಿ ಇರಬಾರ್ದು ನಾವು ಅಂತ ಅನಿಸ್ತದೆ ನನಗೆ, ನನ್ನ ಬಗ್ಗೆನೆ. ಅದು ಹೇಗೆ ಅಂದ್ರೆ, ಒಂದು ಜಮೀನು, ಅಲ್ಲಿ ಜಮೀನಿನ ಮನೆ, ಹೊರಗಡೆ ಕೊಟ್ಟಿಗೆ, ಅಲ್ಲೊಂದು ಹಸು, ಕೊಟ್ಟಿಗೆ ಒಳಗೆ ಹಸು ಕಟ್ಟಿದ್ದಾರೆ. ಆಟ ಕಳ್ಳರು ಬಂದು ಆ ಹಸುವನ್ನ ಕದ್ರು. ಹಸು ಬಾಯಿಗೇನು ಬಿಗಿ ಮಾಡಿ ಅದು ಕಿರಿಚಾಡದಂತೆ ಮಾಡಿ ಅಂತೂ ಅದನ್ನ ಕದ್ಕೊಂಡು ಹೊರಟ್ರು. ಅದನ್ನ ಅವ್ರು ಹೋಗುವಾಗ ಬೇರೆ ಯಾವುದೋ ಊರಿಗೆ ತಗೊಂಡು ಹೊರಟಿದ್ರು. ಹೋಗುವಾಗ ನಡೆದಾಡಿ ಕಾಲು ನಡೆದು ಸುಸ್ತಾಯ್ತು, ಆಯಾಸ ಆಯ್ತು. ನಡುವೆ ಮತ್ತೊಂದು ಜಮೀನು, ಅಲ್ಲಿ ನಿಲ್ಲಿಸಿದ್ರು ಅದನ್ನ, ಹಸುವನ್ನು ಸ್ವಲ್ಪ. ತಾವು ಅಲ್ಲೇ ಒಂದು 5 ನಿಮಿಷ 10 ನಿಮಿಷ ವಿಶ್ರಾಂತಿ ತಗೊಂಡು. ಆ ನಡುವೆ ಆ ಹಸು ಅಲ್ಲೇ ಒಂದು ಮೂತ್ರ ಮಾಡಿತ್ತು, ಸಗಣಿ ಹಾಕಿತ್ತು, ಅದೆಲ್ಲ ಆಯ್ತು. ಅದು ನೀರು ಕುಡಿತಾನ ಅಂತ ಮುಂದೆ ಅದನ್ನ ತಗೊಂಡೋದ್ರು, ತಮ್ಮ ಊರಿಗೆ ತಗೊಂಡು ಹೋಗಿ ಅದನ್ನ ಅವರು ಮಾರಿದ್ರು, ತಮ್ಮ ಮನೇಲಿ ಕಟ್ಕೊಂಡ್ರು, ಏನೋ ಮಾಡಿದ್ರು. ಈ ನಡುವೆ ಒಂದು ಊರಿನಲ್ಲಿ ತಂಗಿದ್ರಲ್ಲ, ಒಂದು ಯಾವುದೋ ಜಮೀನು, ಆ ಮನೆಯ ಮಾಲೀಕ ಇದ್ನಲ್ಲ, ಇದನ್ನ ಗಮನಿಸಿ ನೀವು. ಈ ಕಡೆ ಒಂದು ಊರು, ಅಲ್ಲಿಂದ ಹಸುವನ್ನು ಕದ್ದಿದ್ದಾರೆ, ನಡುವೆ ಇಲ್ಲಿ ಬಂದಿದ್ದಾರೆ. ರಾತ್ರಿ ಒಂದು 10 ನಿಮಿಷ 15 ನಿಮಿಷ ಇಲ್ಲಿ ಉಳಿದ್ರು. ಅಲ್ಲಿಂದ ಮತ್ತೊಂದು ಊರಿಗೆ ಹೋದ್ರು. ಕದ್ದವರು ಅವ್ರ ನೀಚರೇ, ಅವ್ರಿಗೇನು ಶಿಕ್ಷೆ ಆಗ್ಬೇಕೋ ಆಗ್ತದೆ. ಈ ನಡುವಿನ ಊರಿತ್ತಲ್ಲ, ಅಲ್ಲೊಂದು ಜಮೀನು, ಆ ಜಮೀನಿನ ಮಾಲೀಕ ಒಬ್ಬ. ಆ ಮಾಲೀಕನಿಗೆ ನರಕದಲ್ಲಿ ಶಿಕ್ಷೆ ಆಯ್ತಂತ, ಸ್ವಲ್ಪ, ಬಹಳ ಅಲ್ಲ, ಸ್ವಲ್ಪ ಶಿಕ್ಷೆ ಆಯ್ತಂತ. ಯಾಕೆ ಅಂತ ಕೇಳಿದ್ರೆ, ಅಲ್ಲಿ ಯಾರೊಬ್ರು ಕಳ್ಳರು ಕದ್ಕೊಂಡು ಹೋಗ್ತಿದ್ರು, ಅದು ನಿಮ್ಮ ಹೊಲದಲ್ಲಿ ನಿಂತಿತ್ತು, ಅಲ್ಲಿ ಅದು ಮೂತ್ರ ಮಾಡಿದ ಜಾಗದಲ್ಲಿ ಒಳ್ಳೆ ಯೂರಿಯಾ ತಿಂದು ಒಂದಿಷ್ಟು ಹುಲ್ಲು ಬೆಳೆದಿತ್ತು. ಆ ಹುಲ್ಲನ್ನು ನಿನ್ನ ಹಸುಗಳು ತಿಂದವು. ನಡುವಿನ ಊರಿನ ಯಜಮಾನ, ಆ ಜಮೀನಿನ ಯಜಮಾನನ ಮನೆಯಲ್ಲಿ, ಅದು ಜಮೀನಲ್ಲಿ ಮೂತ್ರ ಮಾಡಿತ್ತು. ಮೂತ್ರ ನೀರು, ಯೂರಿಯಾ ಇದ್ದದ ನೀರು, ಅದನ್ನ ಹುಲ್ಲು ಬೆಳೀತದ್ರಿಂದ ಆ ಹುಲ್ಲನ್ನ ಮನೆ, ಅದು ಯಾರಿಗೆ ಗೊತ್ತದು, ಮೂತ್ರ ಮಾಡಿದ್ದು ಯಾರಿಗೆ ಗೊತ್ತು, ಸಗಣಿ ಹಾಕಿದ್ದು ಯಾರಿಗೆ ಗೊತ್ತು. ಅಂತೂ ಆ ಮನೆ ಯಜಮಾನನ ದನ ಕರ್ಗೋದನ್ನು ತಿಂದು ಅದ್ರ ಹಾಲು ನೀರು ಕುಡಿದೆ. ನಿನಗೂ ಒಂದು ಸ್ವಲ್ಪ ಶಿಕ್ಷೆ ಆಗ್ಬೇಕು ಅಂತ ಶಿಕ್ಷೆ ಆಯ್ತು. ಇಷ್ಟನ್ನೆಲ್ಲ ವಿಚಾರ ಮಾಡಿದಾಗ ನಾವಿರಬೇಕಾದ ಜಾಗ ಜೈಲು, ಮನೆಯೋ ಮಠನೋ ಅಂತ ಯಾವತ್ತೂ ನನಗೆ ಆ ಕಥೆ ಮರಿದೆ ಹಾಗೆ ಉಳಿದು ಬಿಟ್ಟಿರು. ಭಾಗವತದಲ್ಲಿ ಒಂದು ಕಥೆ ಇದೆ, ಅದು ಮುಂದೆ ಬರ್ತದೆ, ಅದು ಈಗ ಹೇಳ್ತೇನೆ. ಕೆಲವು ಕಥೆಗಳನ್ನ ಈಗ ಹೇಳ್ತೀನಿ, ಮುಂದೆ ಆವಾಗಲೂ ಕೆಲವು ಕಥೆಗಳನ್ನು, ತತ್ವಗಳನ್ನು ಹೇಳ್ತೇನೆ. ಈ ಯಾದವರೆಲ್ಲ ಪ್ರದ್ಯುಮ್ನ ಅನಿರುದ್ಧ ಎಲ್ಲ ಒಂದ್ ಕಡೆ ಎಲ್ಲೋ ವಿಹಾರ ಮಾಡ್ಲಿಕ್ಕೆ ಹೋಗಿದ್ರಂತೆ, ವನ ವಿಹಾರ, ಪಿಕ್ನಿಕ್ಗೆ. ಅಲ್ಲೊಂದು ದೊಡ್ಡ ಹಾಳು ಬಾವಿಯಲ್ಲಿ ಒಂದು ಓತಿಕೇತ, ದೊಡ್ಡ ಓತಿಕೇತ ಅಥವಾ ಉಡ ಅಂದ್ರೆ ಗೊತ್ತಲ್ಲ, ಅಲ್ಲಿ ಕೋಟೆ ಗೋಡೆ ಹತ್ತದಲ್ಲ ಅಂತದೊಂದು ಪ್ರಾಣಿ, ದೊಡ್ಡ ಗಾತ್ರದ್ದು. ಅದು ಒದ್ದಾಡ್ತದೆ ಅಲ್ಲಿ ಬಿದ್ದು. ಅವರು ಕೃಷ್ಣನಿಗೆ ಒಂದು ಸುದ್ದಿ ಹೇಳಿದಂತ, ಅದು ಸಾಮಾನ್ಯ ಉಡ ಇದ್ದಂತೆ ಕಾಣಿಸೋದಿಲ್ಲ, ಏನು ಬೇರೆ ಒಂದು ಉಡ, ಸ್ವಲ್ಪ ನೀನೇ ಬಂದು ನೋಡ್ಬಾ ಅಂತ ಕರೆದರಂತವ್ರು. ಕೃಷ್ಣ ಅದನ್ನ ಮೇಲೆತ್ತಿದಂತೆ, ಆ ಉಡವನ್ನು. ಉಡ ಮೇಲೆತ್ತಿದ, ಆಮೇಲೆ ಉಡ ಮೇಲೆತ್ತಿದ್ರೆ ಅದು ನೀನ್ ಯಾರು ಅಂತ ಕೃಷ್ಣ ಅದನ್ನ ಕೇಳಿದ. ಅದು ಹೇಳ್ತೆ, ನಾನು ಒಬ್ಬ ರಾಜ, ನನಗೆ ಈ ಓತಿಕೇತ ಉಡದ ಜನ್ಮ ಬಂದ್ಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ, ಒಂದ್ಸರಿ ನಾವು ಕಳೆದ ದಿವಸ ನೋಡಿದ್ವಲ್ಲ, ಆ ಗೋದಾನ ಮಾಡ್ಬೇಕು ಅಂತ ಸಂಗತಿ ಮಾಡಿದ್ದ, ಆಗ್ಲಿಲ್ಲ ಅಂತೆಲ್ಲ ನೋಡಿದ್ವಿ. ಅಂತದೇ ಇನ್ನೊಂದು ಕಥೆ ಆಯ್ತು. ಯಾಕೆ ಅಂತ ಕೇಳಿದ್ರೆ, ನಾನು ಒಂದ್ಸರಿ ಒಂದು 10 ಗೋವುಗಳನ್ನು ದಾನ ಮಾಡ್ಬೇಕು ಅಂತ ಹೊರಟಿದ್ದೆ. ಯಾರೋ ಒಬ್ರಿಗೆ 10 ಗೋವು ದಾನ ಮಾಡ್ಬೇಕು ಅಂತ ಹೊರಟಾಗ ಅದು ನನ್ನಲ್ಲಿರುವ ಒಂದು ಗೋವು ತಪ್ಪಿಸ್ಕೊಂಡೆಲ್ಲೋ ಹೋಯ್ತು. ಅಷ್ಟೊತ್ತಿಗೆ ನಾವು ಸೇವಕರಿಗೆ ಹೇಳಿದ್ರೆ, ಇನ್ನೊಂದು ಗೋವು ತಗೊಂಡ್ಬರ್ರಿ, ಎಲ್ಲಿಂದ ಅವರು ತಗೊಂಡ್ಬರ್ರಿ, ಕದ್ಕೊಂಡು ತಗೊಂಡ್ಬನ್ರಿ ಅಂತ ಇವನೇನು ಹೇಳಿದ್ದಿಲ್ಲ ಅಂತ ಅವ್ರು ಎಲ್ಲಿಂದ ತಂದ್ರು. ಅದು ಒಬ್ಬ ಬ್ರಾಹ್ಮಣನ ಮನೆ ಗೋವು, ಅದು ಬಂದು ಇಲ್ಲಿ ಸೇರ್ಕೊಳ್ಳು, ಈ ರಾಜನ ಅರಮನೆಗೆ. ಇವನೇನ್ ಮಾಡಿದ, ಅದನ್ನ ತಗೊಂಡು ಮತ್ತೊಬ್ಬನಿಗೆ ದಾನ ಮಾಡಿದ. ನಾನು ಗೋದಾನ ಮಾಡಿದೆ, ನನ್ ಪುಣ್ಯ ಬಂತು ಅಂದ್ಕೊಂಡು ಕೂತಿದ್ದ. ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, ಅದು ಯಜಮಾನ, ಅದು ನನ್ನ ಗೋವು ನಿನ್ನ ಕೊಟ್ಟಿಗೆಲ್ಲ ಸಿಕ್ಕಾಕೊಂಡಿತ್ತು, ಅದು ನನ್ನ ಗೋವು, ನನ್ಗೆ ಕೊಡು.
ನೀವೇನ್ ಮಾಡುದು, ನೀವು ದಾನ ಕೊಟ್ಬಿಟ್ಟಿದ್ದಾನೆ ಇನ್ನೊಬ್ಬನಿಗೆ. ಅವನಿಗೆ ಹೇಳಿದ ಮತ್ತೊಬ್ಬ ಬ್ರಾಹ್ಮಣನಿಗೆ, ನೀವು ಆ ಗೋವನ್ನು ಬಿಡ್ರಿ, ನೀವು ಇನ್ನೊಂದು ಗೋವು ಕೊಡ್ತೇನೆ, ಈ ಹಳೆ ಗೋವನ್ನ ಅದು ಯಜಮಾನಿಗೆ ಕೊಟ್ಟು ಬಿಡ್ತೇನೆ. ಈ ಎರಡನೇ ಬ್ರಾಹ್ಮಣ ಒಪ್ಪಲಿಲ್ಲ, ನನಗೆ ಅದೇ ಗೋವು ಬೇಕು. ಯಾಕೆ ಹಿಂಗೆಲ್ಲ ಆಗ್ತದೆ? ಅವ್ನು ತಪ್ಪು ಇವನು ತಪ್ಪು ಅದೆಲ್ಲ ಗೊತ್ತಿಲ್ಲ. ಅದೇ ಗೋವು ಬೇಕು ಅಂತ ಅವನು ಒಂದ, ನಂದೇ ಗೋವು ಬೇಕು ಅಂತ ಇವನು ಆಟ ಹಿಡಿದ. ಈ ನಡುವಿನ ರಾಜ ಈ ಅನ್ಯಾಯದ ಫಲವಾಗಿ ಅದೆಷ್ಟೋ 1000 ವರ್ಷ ಕಾಲ ಓತಿಕೇತವಾಗಿ ಬಾವಿಯಲ್ಲಿ ಬಿದ್ದಿದ್ದೀನಿ. ಕೃಷ್ಣ ತನ್ನ ಪ್ರದ್ಯುಮ್ನ ಅನಿರುದ್ಧ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೇಳಿದ್ನು, ನೋಡ್ರಿ, ಯಾವತ್ತೂ ಜ್ಞಾನಿಗಳ ಸ್ವತ್ತನ್ನು ಅಪಹಾರ ಮಾಡಬೇಡ್ರಿ. ಇಷ್ಟು ಸೂಕ್ಷ್ಮ ಅದು, ಧರ್ಮ ಅನ್ನೋದು ಇಷ್ಟು ಸೂಕ್ಷ್ಮ, ಎಚ್ಚರದಿಂದ ಇರಬೇಕು. ರಾಮಾಯಣದಲ್ಲಿ ಒಂದು ಕಥಾ ಬರ್ತದೆ. ರಾಮನ ಬಳಿಗೆ ಒಂದು ನಾಯಿ ಅಳ್ತಾ ಬಂತಂತೆ. ನಾಯಿ ಅಳ್ತಾ ಬಂದದ್ದು ನೋಡಿ, ಯಾಕೆ ಅಳ್ತಾ ಬಂದಿದ್ದು, ಏನಾಯ್ತು ನಿನ್ಗೆ, ಯಾರು ಹೊಡೆದರು? ಅದು ಹೇಳಿತು, ಇಂಥವನೊಬ್ಬ ನನಗೆ ಹೊಡೆದ, ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಆಯ್ತು, ಏನ್ ಶಿಕ್ಷೆ ಆಯಿತು? ಧರ್ಮಶಾಸ್ತ್ರ ನೋಡಿದ್ರು 10 ಚಡಿ ಏಟು, 50 ಚಡಿ ಏಟು, ಅಥವಾ ದಂಡ, ಫೈನ್ ಏನೋ ಒಂದು ಇರ್ತದಲ್ಲ, ಅದನ್ನ ಹಾಕ್ರಿ. ನಾಯಿ ಹೇಳ್ತಂತೆ, ಅದೆಲ್ಲ ಬೇಡ, ನಾನೇ ಒಂದು ಶಿಕ್ಷೆ ಹೇಳ್ತೇನೆ. ನಾಯಿನೇ ಶಿಕ್ಷೆ ಹೇಳೋದು, ಅದಕ್ಕೆ ತಕ್ಕಂತೆ ಶಿಕ್ಷೆ ಅವನಿಗೆ ಕೊಡ್ರಿ. ಏನ್ ಕೊಡ್ರಿ ಅಂತಂದ್ರೆ, ನನ್ನನ್ನು ಯಾರು ಹೊಡೆದಿದ್ನಲ್ಲ, ದೊಣ್ಣೆ ತಗೊಂಡು ನಾಯಿಗೆ ನಂಗೆ ಹೊಡೆದಿದ್ನಲ್ಲ, ಅವನು ಹೊಡೆದವನಿಗೆ ಏನ್ ಶಿಕ್ಷೆ ಆದ್ರೆ ಅವನನ್ನ ಒಂದು ಮಠದ ಅಧಿಪತಿಯನ್ನಾಗಿ ಮಾಡ್ರಿ ಅಂತ ನಾಯಿ ಹೇಳ್ತಿಂತ ರಾಮನಿಗೆ. ಅಲ್ರಿ, ಹೊಡೆದವನಿಗೆ ಅವನಿಗೂ ಸರಿಯಾಗಿ 4 ದಬಾಯಿಸ್ಬೇಕು, ತಲುಕಬೇಕು ಅವನು, ಅಥವಾ ದಂಡ ಆದ್ರೂ ಹಾಕ್ಬೇಕು. ಅದು ಬಿಟ್ಕೊಂಡು ಅವನು ಮಠದ ಅಧಿಪತಿಯನ್ನಾಗಿ ಮಾಡ್ರಿ ಅಂತ ಹೇಳ, ಅನುಕೂಲ ಆಯ್ತಲ್ಲ ಅವನಿಗೆ ಪಾಪ. ಮೆರದಾಟ, ವೈಭವ, ಕಾರು ಭಾರು, ರಥ ವಾಹನ. ಆವಾಗ ನಾಯಿ ಹೇಳ್ತಿಂತೆ, ಒಟ್ಟು ನೋಡ್ರಿ, ನೀವು ಮಠದ ಅಧಿಪತಿ ಆಗಿಬಿಟ್ರೆ ಅಲ್ಲಿ ಶುರು ಆಗ್ತದೆ ಅವ್ಯವಹಾರ. ಅದ್ರ ಫಲವಾಗಿ ಅವನಿಗೆ ಮುಂದಿನ ಜನ್ಮದಲ್ಲಿ ನಾಯಿ ಆಗೋ ಯೋಗ ಬರ್ತದೆ. ಬೀಳ್ಲಿ, ಒಬ್ಬ ನಾಯಿಯಾಗಿ ಬೀಳ್ಲಿ ಅವನು. ನಿನ್ಗೆ ಹೆಂಗ್ ಗೊತ್ತಿದ್ದಲ್ಲ ಅಂದ್ರೆ, ನಾನು ಹಿಂದೆ ಹಂಗೆ ಮಾಡಿದ್ದೆ. ಯಾವುದೋ ಮಠದ ಅಧಿಪತಿಯಾಗಿ, ಮಠನೋ ಇನ್ನೇನು ಯಾವುದೋ ಆಫೀಸೋ ಮತ್ತೊಂದೇನೋ ಅದೇನಿದೆ ಅಂತೂ ಇನ್ನೊಬ್ರು ದುಡ್ಡನ್ನು ತಿಂದಿದ್ದೆ, ಅದ್ರ ಫಲವಾಗಿ ನಾಯಿ ಜನ್ಮ ಬಂದಿದೆ. ಆದ್ರೆ ಸ್ವಲ್ಪ ಸದ್ಬುದ್ಧಿ ಇತ್ತು, ನೆನಪಿದೆ. ಇವತ್ತು ಆ ಮಗ ನಾನು ಹೊಡೆದ್ನಲ್ಲ, ಅವನು ಮಠದ ಅಧಿಪತಿಯನ್ನಾಗಿ ಮಾಡಿ ಅವ್ನು ಹೋಗಲಿ, ಅವನು ಸಿಕ್ಕಿ ಬೀಳಲಿ, ಮತ್ತೆ ನಾಯಿ ಜನ್ಮ ಬರಲಿ, ಅವನಿಗೆ ಗೊತ್ತಾಗಲಿ. ಧರ್ಮ ಎಷ್ಟು ಸೂಕ್ಷ್ಮ ಅಂದ್ರೆ, ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಬಹುದು, ಪೊಲೀಸರ ಕಣ್ಣಿಗೆ ಮಣ್ಣೆರ್ಚಬಹುದು, ದೇವರ ಕಣ್ಣಿಗೆ ಮಣ್ಣೆರ್ಚೋದು ಸಾಧ್ಯನ ಯಾರಾದ್ರೂ? ಅಣ್ಣ ತಮ್ಮಂದ್ರಿಬ್ರು ನನ್ನ ಆಸ್ತಿ ಬಡದಾಡ್ತಿರ್ತಿರಲ್ಲ, ನಿಮ್ ಹೆಣ್ಣಂದ್ರು ನಿಮ್ ಪಾಲಿಗೆ ಬಂದು ನಿಂತಿರ್ತಾರಲ್ಲ, ಅದೊಂದು ಉದಾಹರಣೆ. ಇವತ್ತು ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂತ, ಇವತ್ತು ಕಳ್ಳತನ, ಇನ್ನೊಬ್ಬರಿಗೆ ಮೋಸ ಮಾಡುವುದು ಅನ್ನೋದು ನಮ್ಗೆ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟೆ. ಇವತ್ತು ನಾವು ಕಿಸೆಗಳ್ರ, ಹಗಲುಗಳ್ರ ನಡುವೆ ಬದುಕಿದ್ದೇವೆ, ರಾತ್ರಿಗಳ್ರ ನಡುವೆ ಅಲ್ಲ. ರಾತ್ರಿ ಕಳ್ಳರು ಬರ್ತಿಲ್ಲ, ಹಗಲು ದರೋಡೆಕೋರು ನಮ್ಮ ಸುತ್ತಮುತ್ತಲಿದ್ದಾರೆ. ಕಿಸೆಗಳ್ರು ಮೊದಲೆಲ್ಲ ನಿಮ್ ಕಿಸೆಯಲ್ಲಿ ಜಾರಿ ಬಿದ್ದು ನೋಟ್ ಬಿದ್ದಿದ್ರೆ ನಂದು ಅಲ್ಲ ಅಂತ ತಿಳ್ಕೊಂಡು ಹೋಗ್ತಿದ್ರು ಕೆಲವರು. ಅದಾದ್ಮೇಲೆ ಅಲ್ಲಿ ಬಿದ್ದಿದೆಯಲ್ಲ, ಬಿದ್ದ ಮೇಲೆ ನಂದಾಯ್ತು ಅಂತ ಕೆಲವರು ಹೋಗಿ, ಇನ್ನು ಧರ್ಮ ಕೆಳಗಿಳಿತು. ನಿಮ್ ಕಿಸೆ ಕರಿಯೋದಿಲ್ಲ, ಅಷ್ಟು ನೀಚತನ ಮಾಡ್ತಿರ್ಲಿಲ್ಲ ಅವರು. ಬಿದ್ದ ಮೇಲೆ ನಾನು ಬಂದು ತಗೊಂಡು ಹೋಗ್ತಿದ್ರು, ಕೆಳಗೆ ಬಂತು. ಇನ್ನೂ ನೀಚತನ ಹೇಗೆ ಬಂತಂದ್ರೆ, ನಿಮ್ ಕಿಸೆಯಲ್ಲೇ ಇದ್ದಾಗ ಅದು ಕತ್ತರಿ ಹಾಕಿ ಕಳ್ಳತನ ಮಾಡೋದು ಇನ್ನೂ ನೀಚತನ. ಅದಕ್ಕೆ ಅವ್ರನ್ನ ಕಿಸೆಗಳ್ರು ಅಂತಾರೆ. ಕಿಸೆಯಿಂದ ಜಾರಿ ಬಿದ್ದದನ್ನ ತಗೊಂಡು ಹೋಗೋದು ಅದು ನೀಚತನವೇ. ಅದಕ್ಕಿಂತ ಕಿಸೆಗೆ ಕನ್ನ ಹಾಕಿ, ಮನೆಗೆ ಕನ್ನ ಹಾಕಿ, ಜನರನ್ನು ಬೋಳಿಸಿ, ಸುತ್ತಮುತ್ತಿದ್ದವ್ರನ್ನ ಬೋಳಿಸಿ ದುಡ್ಡು ಅಪಹಾರ ಮಾಡೋದು ಇನ್ನೂ ನೀಚತನ. ಇಂಥವ್ರ ನಡುವೆ ನಾವು ಬದುಕಿದ್ದಾಗ, ಸುತ್ತಮುತ್ತಲೆಲ್ಲ ಕಳ್ಳರೇ ಕಾಣ್ತಿರುವಾಗ, ಕಳ್ಳರಿಗೆ ವೇಷ ಬೇರೆ ಬೇರೆ. ನಮಗೆ ಒಂದು ನಾಟಕವೋ ಮತ್ತೊಂದೇನೋ ಸಿನಿಮಾವೋ ಕಣ್ಣಲ್ಲಿ ಬಂದ್ರೆ, ಕಳ್ಳ ಒಂದು ವೇಷದಲ್ಲಿ ಇರ್ತಾನೆ. ನಾವೆಲ್ಲ ಸಣ್ಣವರಿದ್ದಾಗ ಓದ್ತಿದ್ವಿ, ಕಳ್ಳರು ಅಂತ ಹೆಂಗಿರ್ತಾರೆ, ಕಣ್ಣಿಗೆ ಒಂದೇನು ಕರಿ ಪಟ್ಟಿ ಕಟ್ಕೊಂಡಿರ್ತಾರೆ, ನೋಡ್ಲಿಕ್ಕೆ ವಿಕಾರವಾಗಿರ್ತಾರೆ, ಅವ್ರು ಕಳ್ಳರು. ಪೊಲೀಸರು ಹೆಂಗಿರ್ತಾರೆ ಅಂದ್ರೆ, ಅವ್ರು ಖಾಕಿ ಬಟ್ಟೆ ಹುಟ್ಟಿರ್ತಾರೆ, ಕೈಯಲ್ಲಿ ದೊಣ್ಣೆ ಹಿಡಿದಿರ್ತಾರೆ, ಬಂದೂಕು ಹಿಡಿದಿರ್ತಾರೆ, ಅವ್ರು ಪೊಲೀಸರು. ಇದು ಸಣ್ಣವರಿದ್ದಾಗ ನಮಗೆ ಕಥೆ ಚಿತ್ರದಲ್ಲಿ ತೋರಿಸ್ಲಿಕ್ಕೆ. ಇವತ್ತಿನ ಕಳ್ಳರು ಸಭ್ಯವಾದ ವೇಷದಲ್ಲಿ ಇರ್ತಾರೆ. ಸ್ವಾಮಿಗಳ ವೇಷ ತೊಟ್ಟಿರ್ತಾರೆ, ಪಂಡಿತರ ವೇಷ ತೊಟ್ಟಿರ್ತಾರೆ, ಕಾಕಿ ತೊಟ್ಟಿರ್ತಾರೆ, ಕಾವಿ ತೊಟ್ಟಿರ್ತಾರೆ. ಯಾರನ್ನ ಕಳ್ಳರು ಅಂತ ಹಿಡಿತೀರಿ? ಕಳ್ಳರಿಗೆ ಗೊತ್ತಾಗ್ಬಿಟ್ಟಿದೆ, ನಾವು ಹಳೆ ವೇಷ ಬಿಟ್ಟೋಣ ಈಗ.
ಹೊಸ 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 ವೇಷ. ಯಾರನ್ನ ಕಳೆದ್ರು, ಯಾರನ್ನ ಪೊಲೀಸರು ಹುಡುಕೋದು ಯಾವಾಗ? ಈ ಜಗತ್ತಿನಲ್ಲಿ ನಾವಿರಬೇಕಾದ ಸ್ಥಾನ ಏನು ಅಂತ ನಾನೇ ವಿಚಾರ ಮಾಡ್ಕೊಳ್ಬೇಕಾದ ಪ್ರಸಂಗ ಇದೆ. ಇವತ್ತು ನಾವು ಬದುಕಿರೋ ರೀತಿ ನೋಡಿದ್ರೆ ಒಂದು ಪೈಸಾನೂ ನನ್ನಿಂದ ಯಾರಿಗಾರು ಅನ್ಯಾಯ ಆಗಿಲ್ಲ ಈ ಜಗತ್ತಿನಲ್ಲಿ ಅಂತ ಹೇಳುವ ಸ್ಥಿತಿಯಲ್ಲಿ ನಾನೂ ಕೂಡ ಇಲ್ಲ. ನಾವು ಏನು ವೃತ್ತಿ ಮಾಡ್ತೀವಲ್ಲ, ಅನ್ಯಾಯದಿಂದ ದುಡ್ಡು ಗಳಿಸಿದ್ರೆ ಅನ್ಯಾಯದಿಂದಲೇ ಮನೆಗೆ ಸಾಮಾನು ತರ್ತೇವೆ, ಅದನ್ನೇ ಊಟ ಮಾಡ್ತೇವೆ. ಅದಕ್ಕೆ ತಕ್ಕಂತೆ ನಮ್ಮ ಬುದ್ಧಿ ಎಲ್ಲ ನಾವೇನು ಗೊತ್ತಿರ್ಬೇಕು. ನಮ್ಮ ಆಹಾರ ಅಂದ್ರೆ ಸುಮ್ಮನೆ ಅಲ್ಲ, ಅದು ಆಹಾರದಲ್ಲಿ 3 ಭಾಗ ಇದೆ. ಒಂದು ಸ್ಥೂಲ ಭಾಗ, ಒಂದು ಮಧ್ಯಮ ಭಾಗ, ಒಂದು ಸೂಕ್ಷ್ಮ ಭಾಗ. ಸ್ಥೂಲ ಭಾಗ ಮಲ ಆಗಿ ಹೊರಟೋಗ್ತದೆ, ಮಧ್ಯ ಭಾಗ ರಕ್ತ ಮಾಂಸ ಆಗಿ ಶಕ್ತಿ ಆಗ್ತದೆ. ನಾವು ಪವರ್ ಬರೋ ಶಕ್ತಿ, ಮಾಂಸಖಂಡದಲ್ಲಿ ಶಕ್ತಿ ಎಲ್ಲಿಂದ ಬರ್ಬೇಕು ಮತ್ತೆ? ಇದೇ ಅಲ್ಲ. ಸೂಕ್ಷ್ಮ ಭಾಗ ಮನಸ್ಸಾಗ್ತದೆ, ಶಾಸ್ತ್ರದಲ್ಲಿದೆ ಈ ಮಾತು. ಅದು ಅಕ್ಕಿ ಜೋಳ ಇದೆಲ್ಲ ಇವ್ರ ಆಹಾರಗಳಾಯ್ತು. ನೀವು ಶೆರೆ ಅಂತ ಆಹಾರವನ್ನು ಕೂಡಲೇ ಮನಸ್ಸಾಗ್ತದ. ಒಂದು ಸ್ವಲ್ಪ ಹೊದ್ಮೇಲೆ ಬೀದಿಗೆ ಬೀಳ್ತಾನೆ, ಕುಡಿದು ತೂರಾಡಿ ಕೊಲೆನೂ ಮಾಡ್ತಾನೆ, ವ್ಯಭಿಚಾರನೂ ಮಾಡ್ತಾನೆ, ಏನೂ ಮಾಡಿಬಿಡ್ತಾನೆ. ಉಳಿದದ್ದು ನಿಧಾನವಾಗಿ ಮಾಡ್ತಾರೆ. ಅದಕ್ಕೆ ಸಾತ್ವಿಕ ಆಹಾರ ತಿನ್ರಿ ಅಂತ ಹೇಳ್ತಿರ್ತಾರೆ. ಸಾತ್ವಿಕ ಆಹಾರ ತಿನ್ರಿ, ದೇವರಿಗೆ ನಿವೇದನೆ ಮಾಡಿ ತಿನ್ರಿ. ದೇವರಿಗೆ ನಿವೇದನೆ ಮಾಡಿ ತಿನ್ನೋ ಪ್ರಸಂಗ ಬಂದಾಗ ಅಸಾತ್ವಿಕ ಆಹಾರ ಕಳ್ಕೊಳದ್ದು ದೇವರಿಗೆ ನಿವೇದನೆ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ಒಂದು ಎಚ್ಚರಿಕೆ ಕೊಟ್ಟಿದೆ ಶಾಸ್ತ್ರ. ಹೀಗೆಲ್ಲ ಇರುವಾಗ ಅನ್ಯಾಯದಿಂದ ನಾವು ಸಂಪಾದನೆ ಮಾಡಿ ಅದರಿಂದ ಮನೆಗೆ ಪದಾರ್ಥಗಳನ್ನು ತಂದು ಆಮೇಲೆ ಕುಟುಂಬ ಪೋಷಣೆ ನಾವು ಮಾಡಿ ನಮ್ಮ ಗತಿ ಏನು? ಎಲ್ಲಿ ಹೋಗ್ತೇವೆ ನಾವೆಲ್ಲ? ವಿಚಾರ ಮಾಡಬೇಕಾದ್ಮೇಲೆ ಇದನ್ನೆಲ್ಲ. ಆದ್ರಿಂದ ಈ ದುಡ್ಡು ಅರ್ಥ ಅಂತ ಬಹಳ ಸೂಕ್ಷ್ಮ. ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ನಾವು ಬದುಕುವ ಪ್ರಯತ್ನ ಪಡಬೇಕು. ಆದ್ರೆ ನಮಗದು ಸಾಧ್ಯ ಆಗೋದಿಲ್ಲ. ಇದು ಅನ್ಯಾಯ ಮಾಡೋರ ಕಥೆ ಆಯ್ತು. ನ್ಯಾಯದಿಂದಲೇ ದುಡ್ಡು ಗಳಿಸ್ತಿರ್ತಾರೆ ಕೆಲವರು. ಒಂದು ಪೈಸಾ ಇನ್ನೊಬ್ರಿಗೆ ಅನ್ಯಾಯ ಮಾಡೋದಿಲ್ಲ. ಇನ್ನು ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ. ನಮಗೊಂದಿಷ್ಟು ದುಡ್ಡಿನ ಬಗ್ಗೆ ಎಚ್ಚರಿಕೆ ಇರಬೇಕು ಅಂತ ಈಗ ಇನ್ನೊಂದು 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ. ಒಂದು ಮಾತು ಇತ್ತೀಚೆಗೆ ಕೇಳಿದೆ ನಾನು. ಈ ವ್ಯಕ್ತಿತ್ವ ತರಬೇತಿ ಕೊಡುವವರು ಅವರು ಇವರೆಲ್ಲ ಇರ್ತಾರಲ್ಲ, ಒಬ್ರು ಸ್ವಾಮಿಗಳು ಹೇಳೋ ಮಾತು ಕೇಳಿದ್ವಿ. ನಾಳೆ ನಾವು ನೀವೆಲ್ಲ ಸಾಯ್ತೇವಲ್ಲ, ಸತ್ತಾಗ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಒಂದಿಷ್ಟು ಇರ್ತವಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರೂ ಇದ್ರೆ ಅಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ನಾವೇನು ನಮ್ಮದಲ್ಲ, ಅದು ದುಡ್ಡು. ಇಲ್ಲಿವರೆಗೆ ನಾವೇನು ತಿಂದೆವು, ಬದುಕಿರೋದಕ್ಕೆ ಏನು ತಿಂದೆವು, ಏನು ಹುಟ್ಟೆವು, ಏನು ಖರ್ಚು ಮಾಡಿದ್ರು ಅದಕ್ಕೆ ಮಾತ್ರ ನಾವು ಭಾಗಿಗಳು. ಯಾವತ್ ಧ್ರಿಯೇತ ಜಠರಂ ತಾವತ್ ಸತ್ವಂ ಹಿದೇಹಿನಾಂ ಅಧಿಕಂ ಯೋಗಮನ್ಯೇತ ಸಸ್ತೇನೋ ದಂಡಮರ್ಹತಿ ಅಂತ ಭಾಗವತ 5ನೇ ಸ್ಕಂದದಲ್ಲಿ 6ನೇ ಸ್ಕಂದದಲ್ಲಿ ಎಲ್ಲೂ ಬರ್ತದೆ. ಈಗಲೇ ಅದನ್ನ ಹೇಳಿ ಮುಗಿಸ್ತೀನಿ, ಆವಾಗ ಮತ್ತೆ ಹೇಳ್ತೇನೆ ಎಲ್ಲ ಗೊತ್ತಿಲ್ಲ, ಹೇಳ್ಬೋದು. ನಿನ್ನ ಹೊಟ್ಟೆ ತುಂಬಲಿಕ್ಕೆ ಎಷ್ಟು ಆಹಾರ ಬೇಕೋ, ಅದನ್ನ ಗಳಿಸ್ಲಿಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟೇ ನಿನ್ನದು. ಅದಕ್ಕಿಂತ ಹೆಚ್ಚು ದುಡ್ಡನ್ನು ನೀವು ಗಳಿಸ್ತೀನಿ ಅಂತ ಹೊರಟ್ರೆ, ಅದಕ್ಕಾಗಿ ಪ್ರಯತ್ನ ಪಡ್ತೀವಿ, ದುಡಿಮೆ ಮಾಡ್ತಿದ್ದೀನಿ ಅಂತ ಹೊರಟಿದ್ರೆ ನೀನು ಕಳ್ಳ, ನೀವು ದಂಡನೆ ಆಗಬೇಕು ಅಂತ ಹೇಳ್ತದೆ. ಹಾಗಾಗಿ ನಾವು ಇವತ್ತೆಲ್ಲ ದುಡಿತಾ ಇರೋದು ಮಿತಿಮೀರಿ ದುಡಿತಾ ಇದ್ದೀವಿ. ಈಗ ದುಡ್ಡು ಬರ್ಬೇಕಾದ್ರೆ ಸುಮ್ಮನೆ ಬರೋದಿಲ್ಲಲ್ಲ, ದುಡ್ಡು ಗಳಿಸೋದು ಕಷ್ಟದ ಕೆಲಸ ಇದೆ. ಒಂದಾಗ ಕಳ್ತನ ಮಾಡಬೇಕು, ಒಂದಾಗ ಕಷ್ಟಪಟ್ಟು ದುಡಿಬೇಕು. ಕಷ್ಟಪಟ್ಟು ದುಡಿಬೇಕು ಅಂದ್ರೆ ಹಗಲು ರಾತ್ರಿ ದುಡಿತಾನೆ ಇರಬೇಕು. ಈ ದುಡ್ಡು ಎಲ್ಲಿಂದ ಬರ್ಬೇಕಿಲ್ಲ ಅಂದ್ರೆ, ಹೆಚ್ಚು ದುಡ್ಡು ಗಳಿಸಿ ಅದನ್ನ ಬ್ಯಾಂಕ್ ಡೆಪಾಸಿಟ್ ಇಟ್ಟು ನಾವು ಸತ್ತು ಹೋಗ್ತೀವಿ ಅಂತಂದ್ರೆ, ಅಷ್ಟು ದುಡ್ಡು ಗಳಿಸ್ಲಿಕ್ಕೆ ನಾವು ಬೇಡವಾದ ದುಡ್ಡು ಅದನ್ನ ಗಳಿಸ್ಲಿಕ್ಕೆ ನಾವು ಅನೇಕ ಕಾಲ ಹೆಚ್ಚು ದುಡಿಮೆ ಮಾಡಿದೆವು. ಅಷ್ಟು ಹೊತ್ತು ಧರ್ಮ ಅಧ್ಯಾತ್ಮದಲ್ಲಿ ಚಿಂತನೆ ಮಾಡ್ಬೋದಿತ್ತು, ಇನ್ನೊಬ್ರಿಗೆ ಏನಾದ್ರು ಉಪಕಾರ ಮಾಡ್ಬೋದಿತ್ತು, ಅದನ್ನ ಮಾಡ್ಲಿಲ್ಲ. ನಮ್ಮ ಮಕ್ಕಳಿಗೆ ಬೇಕು, ಮೊಮ್ಮಕ್ಕಳಿಗೆ ಬೇಕು, ಏನಾದ್ರು ಮಾಡ್ಬೇಕಲ್ಲ ಜೀವಮಾನಕ್ಕೆ ಅಂತ ಆ ಕಾಲ ಎಲ್ಲ ಮಹತ್ವದ ಕಾಲ, ಧರ್ಮ ಚಿಂತನೆ ಮಾಡ್ಬೇಕಾದ ಕಾಲವನ್ನ ದುಡ್ಡು ಗಳಿಸ್ಲಿಕ್ಕಾಗಿ ಮಾಡಿ ಅನ್ಯಾಯ ಮಾಡ್ಲಿಲ್ಲ. ಅದು ಅನ್ಯಾಯ ಅಲ್ಲ, ನ್ಯಾಯದಿಂದಲೇ ಗಳಿಸಿದೆವು. ಆದ್ರೆ ಮಿತಿಮೀರಿ ಗಳಿಸಿದೆವು. ಇದು ನಮ್ಮ ಸ್ಥಿತಿ. ನನಗೊಬ್ರು ಆತ್ಮೀಯರಾದವ್ರು ಹೇಳ್ತಿದ್ರು, ಇವತ್ತು ಹೇಗಿದೆ ಕಾಲ ಅಂದ್ರೆ, ಈಗೊಂದು 40-50 ವರ್ಷದಿಂದ ತುಂಬಾ ಬಡತನ ಇರ್ತಿತ್ತು. ಎಲ್ಲ ನೀವು ಅನೇಕ ಕಡೆ ಕೇಳಿದ್ದೀವಿ. ಪ್ರಾಯ ನಿಮ್ಮ ತಂದೆ, ನಿಮ್ಮ ಅಜ್ಜ ಅವ್ರವ್ರ ಕಾಲದಲ್ಲಿ ಏನೇನೋ ಸ್ಥಿತಿಗಳು ಸರಿ ಇರ್ತಿರ್ಲಿಲ್ಲ. ಎಲ್ಲರ ಮನೆಯಲ್ಲಿ ಎಲ್ಲಾ ಜಾತಿ, ಎಲ್ಲಾ ಊರು, ಎಲ್ಲ ಕಡೆ ಹೀಗೆ ಇರ್ತಿತ್ತು. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲ ಇನ್ನೂ ಕಷ್ಟದ ಕಾಲ. ಈಗ ಸ್ವಲ್ಪ ಸ್ಥಿತಿ ಸುಧಾರಿಸಿದೆ. ನಮ್ಮ ಆತ್ಮೀಯರೊಬ್ರು ಹೇಳ್ತಿದ್ರು,
ಒಬ್ಬ ತಂದೆ ಅವ್ರಿಗೀಗ ಒಂದು 70 ವರ್ಷ ಅಂತ ತಿಳ್ಕೊಂಡು ಈಗ ಅವ್ರು ಇನ್ನೂ ಇದ್ದಾರೆ. ಒಂದು ಒಳ್ಳೆ ಸರ್ಕಾರಿ ನೌಕರಿ ಮಾಡಿದ್ರು, ಒಳ್ಳೆ ಪೆನ್ಷನ್ ಬರ್ತದೆ, ಮನೆ ಇದೆ, ಸೈಟ್ ಇದೆ, ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ತಿದ್ರು. ಆ ಮಕ್ಕಳು ಈಗಿನ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ಈ ಆರ್ಥಿಕ ಉದಾರೀಕರಣ ಆಯ್ತಲ್ಲ, ತಂದೆಯಂದ್ರಿಗಿಂತ ಮಕ್ಕಳು ಹೆಚ್ಚೆಚ್ಚು ಗಳಿಸ್ಲಿಕ್ಕೆ ಶುರು ಮಾಡಿದ್ರು. ಸರ್ಕಾರಿ ನೌಕರಿಗಳಿಗಿಂತ ಖಾಸಗಿ ನೌಕರಿಯಲ್ಲಿದ್ದೇ ಹೆಚ್ಚೆಚ್ಚು ಗಳಿಸ್ಲಿಕ್ಕೆ ಶುರು ಮಾಡಿದ್ರು. ತಂದೆ ಇಡೀ ಜೀವಮಾನ ಪೂರ್ತಿ ಏನ್ ಗಳಿಸಿದ್ನು ಅದನ್ನ ಇವರೆಲ್ಲ 5 ವರ್ಷದಲ್ಲಿ 10 ವರ್ಷದಲ್ಲಿ ಗಳಿಸಲಿಕ್ಕೆ ಶುರು ಮಾಡಿದ್ದಾರೆ. ಬೇಕಾಷ್ಟು ದುಡ್ಡು, ಬೇಕಾಷ್ಟು ಕಾರು, ಬಾರು, ಸಂಪತ್ತು, ಡೆಪಾಸಿಟ್, ಜಮೀನು, ಸೈಟು. ಅದರಿಂದ ಏನಾಯ್ತಂದ್ರೆ, ನನ್ಗೆ ಅವ್ರ ಆತ್ಮೀಯರಾದವರೊಬ್ರು ಹೇಳಿದ್ರು, ತಂದೆ ಮಾಡಿದ ಸಂಪತ್ತಿನ ಬಗ್ಗೆ ಇವ್ರಿಗೆ ಗಮನವೇ ಇಲ್ಲ. ನಮ್ಮಪ್ಪ ಯಾಕೆ ಮಾಡಿದ್ರು, ನಿಮ್ಮಪ್ಪ ಯಾಕೆ ಮಾಡಿದ್ರು, ನೀವು ಸುಖವಾಗಿರ್ಲಿ ಅಂತ ಒಂದಿಷ್ಟು ಆಸ್ತಿ ಮಾಡಿದ್ರು. ಇವತ್ತಿನ ಕಾಲ ಹೇಗಿದೆ ಅಂದ್ರೆ, ನೀವು ಕಷ್ಟಪಟ್ಟು ಮಾಡಿದ ಆಸ್ತಿ, ಜಮೀನು, ಅದು ನಿಮ್ಮ ಮಕ್ಕಳಿಗೆ ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ಬಿಟ್ಟಿದ್ದೀರಿ, ಅವರು ನಿಮ್ಗಿಂತ ಹೆಚ್ಚಿನ ಗಳಿಸ್ತಿದ್ದಾರೆ. ನಿಮ್ಮ ಸೈಟ್ ಬೇಡ ಅವರಿಗೆ, ನಿಮ್ ಡೆಪಾಸಿಟ್ ಬೇಡ, ಅವ್ರಿಗಾಗಲೇ ನಿಮ್ಮನ್ನು ಬೈಪಾಸ್ ಮಾಡಿಬಿಟ್ಟಿದೆ, ಓವರ್ಟೇಕ್ ಮಾಡಿಬಿಟ್ಟಿದೆ. ಹಾಗಾದ್ರೆ ನೀವು ದುಡಿದಿದ್ದು ಯಾರಿಗೆ? ಇನ್ನ ಕಷ್ಟಪಟ್ಟು ದುಡಿದ್ರಿ, ಓವರ್ ಟೈಮ್ ದುಡಿದ್ರಿ. ಇವತ್ತಿನ ಸ್ಥಿತಿ ಹೀಗಿದೆ ಅಂತ, ಇವತ್ತಿನ ಸ್ಥಿತಿನೇ ಹೀಗಂತ ಆದ್ರೆ ನಾಳೆ ಆ ಮಕ್ಕಳ ಗತಿ ಏನು? ಆಯ್ತು, ಎಷ್ಟಾದ್ರೂ ತಂದೆ ಕೊಟ್ಟರು ತಗೋತಾರ, ಅದು ವಿಷಯ ಬೇರೆ. ತಂದೆ ದುಡ್ಡಿನ ಅಗತ್ಯ ಇಲ್ಲದಷ್ಟು ಅವ್ರು ಬೆಳೆದು ನಿಂತು ಬಿಟ್ಟಿದ್ದಾರೆ ಯಾವಾಗಲೇ ಆರ್ಥಿಕವಾಗಿ. ಇದು ನನಗೆ ಸುತ್ತಮುತ್ತಲ ಸಮಾಜ ಬೇರೆ ಬೇರೆ ಕೋಣದಿಂದ ನೋಡ್ತಾ ಇರೋರೆಲ್ಲ ನನಗೆ ಇದನ್ನು ಹೇಳಿದ್ದಿದೆ. ಈಗ ಇದೆ ನೋಡ್ರಿ ಪರಿಸ್ಥಿತಿ. ಆದ್ರೆ ಯಾರ ಸಲುವಾಗಿ ದುಡಿದ್ವಿ ನಾವು? ಮಕ್ಕಳ ಸಲುವಾಗಿ, ಮೊಮ್ಮಕ್ಕಳ ಸಲುವಾಗಿ ಅಂತ ಅನ್ಕೊಂಡು ದುಡ್ದು ಅವ್ರಿಗೆ ಬೇಕಾಗೇ ಇಲ್ಲ. ಅವ್ರು ಇನ್ನಷ್ಟು ಹೆಚ್ಚು ದುಡ್ಡು ಈಗಾಗಲೇ ಗಳಿಸಿಬಿಟ್ಟಿದ್ದಾರೆ. ಇದು ನಾವಿರುವ ಒಂದು ಸ್ಥಿತಿ. ದರಾ ಬೇಂದ್ರೆ ಅವ್ರದ್ದು ಮಾತು ನನಗೆ ನೆನಪಿಗೆ ಬರ್ತದೆ, ಅದನ್ನೊಂದು ಕೊನೆಗೆ ಹೇಳ್ತೇನೆ. ಕುರುಡು ಕಾಂಚಾಣ ಕುಣಿಯುತ್ತಲಿತ್ತ, ಕೆಳಗೆ ಬಿದ್ದವ್ರನ್ನು ತುಳಿಯುತ್ತಲಿತ್ತ. ತುಂಬಾ ಅದ್ಭುತವಾದ ಮಾತು. ಕಾಂಚಾಣ ಅಂದ್ರೆ ದುಡ್ಡು, ಸಂಸ್ಕೃತದಲ್ಲಿ ಕಾಂಚನ ಅಂದ್ರೆ ಬಂಗಾರ, ಬಂಗಾರ ಅಂದ್ರೆ ದುಡ್ಡೆ. ಆ ದುಡ್ಡು ಕುರುಡದು, ಕಣ್ಣು ಕಾಣಿಸೋದಿಲ್ಲ, ಅದು ಕುಣಿತಾ ಇದೆ. ಅದು ಕೆಳಗೆ ಬಿದ್ದು ಯಾರ್ಯಾರೋ ಬಿದ್ದಿದ್ದಾರೆ ಬಡಪಾಯಿಗಳು, ಅವ್ರನ್ನೆಲ್ಲ ತುಳಿದು ನಾಶ ಮಾಡ್ತದೆ. ಸರಿ, ಇದೊಂದು ಕಥೆ, ಇದೊಂದು ಹಾಡಲ್ಲ. ವಸುಧಾ ಕುರುಡು ಯಾರು? ದುಡ್ಡು ಕುರುಡಲ್ಲ, ದುಡ್ಡು ಜಡ. ಅದಕ್ಕೆ ಕುರುಡ್ತಾನೆ. ಬೆಳ್ಳಿ, ಬಂಗಾರ, ನಮ್ ಕರೆನ್ಸಿ, ನಮ್ ಬ್ಯಾಂಕ್ ಬ್ಯಾಲೆನ್ಸ್, ಅದೆಲ್ಲ ಜಡ. ಅದು ಬುದ್ಧಿಯೂ ಇಲ್ಲ, ಏನೂ ಇಲ್ಲ. ಬುದ್ಧಿ ಇರೋದು ನಮಗೆ, ಇದ್ರೂ ನಮಗೆ, ಇಲ್ಲದೇ ಇದ್ರು ನಮಗೇನೆ. ಅವ್ರು ಕುರುಡು ಯಾರು? ವಸ್ತುತಃ ನಾವೇ ಕುರುಡು. ನಮ್ಮನ್ನು ಕುರುಡು ಅಂತ ಹೇಳೋದನ್ನು ಬಿಟ್ಟು ಅದನ್ನು ಕುರುಡು ಅಂತ ಹೇಳಿದ್ರು ಅಷ್ಟೇ ಅವರು. ದುಡ್ಡಿದ್ದವರು ನಾವು ಕುರುಡರಾಗಿಬಿಟ್ಟಿದ್ದೇವೆ. ನಮ್ಗೆ ಇನ್ನೊಬ್ರು ನೋವು ಅರ್ಥ ಆಗ್ತಿಲ್ಲ, ಸೆನ್ಸಿಟಿವಿಟಿ ಹೊರಟೋಗಿದೆ. ಅದರಲ್ಲೇನು ತಪ್ಪು, ಇದರಲ್ಲೇನು ತಪ್ಪು? ನಮ್ಮ ಹಕ್ಕಿಗಾಗಿ ನಾವು ಹೋರಾಡಬೇಕು ಅಂತಂತಿದ್ದಾರೆ. ಅಂತಮ್ಮಂದ್ರ ನೋವುಗಳು ಅರ್ಥ ಆಗೋದಿಲ್ಲ, ತಂದೆ ತಾಯಿಂದ ನೋವು ಅರ್ಥ ಆಗೋದಿಲ್ಲ, ದೀನ ದಲಿತರ ನೋವು ಅರ್ಥ ಆಗೋದಿಲ್ಲ. ಸೆನ್ಸಿಟಿವಿಟಿ ಹೋಗಿಬಿಡ್ತದೆ. ಹೆಚ್ಚು ದುಡ್ಡು ಬಂದಾಗಿಲ್ಲ ಎಲ್ಲರನ್ನೂ ಕಳ್ಕೊಂಡ್ಬಿಡ್ತೇವೆ. ಹೀಗೆ ನಮ್ ಕುರುಡುತನ ನಮ್ಮದಿಲ್ಲ. ನಮ್ಗೆ ದೇವ್ರು ಕಾಣಿಸೋದಿಲ್ಲ. ದೇವ್ರು ಕಾಣಿಸಿದ್ರೆ ಹೆಂಗ್ ಕಾಣಿಸ್ತಾನೆ? ಅನೇಕ ಜನರು ನೋಡ್ತಿರ್ತೀವಿ, ಇಲ್ಲಿ ದಾರಿಯಲ್ಲಿ ನಿಂತು ನೋಡ್ತಿರ್ರಿ, ಅಲ್ಲಿ ಮಲ್ಲೇನ್ ದುಡ್ಡು ಎದುರಿಗೆ ನಿಂತು ನೋಡ್ತಿರ್ರಿ. ಜನ ಹಿಂಗ್ ಹೋಗ್ತಿರ್ತಾರೆ ನಮ್ ಗಾಡಿ ಮೇಲೆ. ಹೋಗ್ತಿರೋರು ದೇವ್ರ ಗುಡ್ಡ ಕಾಣಿಸಿದ್ರೆ ಮುಂಚೆ ಹಿಂಗ್ ಮಾಡ್ತಾರೆ, ಮುಂದೆ ಹೋಗ್ತಿರ್ತಾರೆ. ಜನ ಕಾಣಿಸ್ತಾರೆ, ಜನರಿಗೂ ಹಿಂಗ್ ಮಾಡ್ತಾರೆ, ಮುಗುಳ್ನಾಗ ಏನಾಗುತ್ತಾರೆ. ಇವರು ಜನ ಕಾಣಿಸಿದ್ರು, ದೇವ್ರ ಗುಡ್ಡ ಕಾಣಿಸಿದ್ರು ಎಲ್ಲರಿಗೂ ಹಾಯ್ ಹಲೋ ಅನ್ಕೊಂಡು ವಿಶ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾರ ಜೊತೆನೂ ಪ್ರೀತಿಯಿಂದ ಮಾತಾಡ್ಲಿಕ್ಕೆ, ದೇವ್ರ ಎದುರಿಗೆ ಒಂದು ಸಾಣೆ ಮಣಿಲಿಕ್ಕೆ, ನಮಸ್ಕಾರ ಮಾಡ್ಲಿಕ್ಕೆ ಯಾರಿಗೂ ಪುರ್ಸೋತಿಲ್ಲ. ಯಾಕಂದ್ರೆ ಎಲ್ಲರೂ ಅವಸರದಲ್ಲಿದ್ದಾರೆ. ಧಾವಂತ ಬರ್ತಿದ್ರಿಗೂ ಗತಿ ಏನಾಗಾದ್ರೆ ದೇವ್ರ ಏನ್ ಕಣ್ಣು ಕಾಣಿಸ್ತಾನೆ? ದೇವ್ರ ಗುಡಿ ಕಣ್ಣಿಗೆ ಕಾಣಿಸ್ತು, ಒಳಗಿರುವ ದೇವ್ರು ಕಾಣಿಸಿದ್ನ? ಮನುಷ್ಯನ ಹೃದಯದ ಒಳಗಿರೋ ಭಾವನೆ ಏನಾದ್ರು ಕಾಣಿಸ್ತಾ? ಎಲ್ಲರೂ ಕುರುಡರಾಗಿಬಿಟ್ಟಿದೆ. ಯಾರು ಇನ್ನೊಬ್ಬರ ಭಾವನೆಗಳನ್ನ ಅರ್ಥ ಮಾಡ್ಕೊಳಿಕ್ ಆಗ್ತದೆ. ಆ ದುಡ್ಡಿನ ಕಾರಣದಿಂದಾಗಿ ನಾವ್ ಹೇಳಿ ಸರಿ, ನಮ್ಮ ಹಕ್ಕು, ನಮ್ಮ ಅಧಿಕಾರ, ಎಲ್ಲರೂ ಇದನ್ನ ಆಲೋಚನೆ ಮಾಡ್ತಿದ್ದಾರೆ. ಹೀಗಾದ್ರೆ ಗತಿ ಏನು? ಕುರುಡು ಕಾಂಚಾಣ, ನಾವೇ ಕುಣಿತಾ ಇದ್ದೀವಿ. ಎಲ್ಲ ಮೌಲ್ಯಗಳು, ಧರ್ಮ, ಅಧರ್ಮ, ಅಧ್ಯಾತ್ಮ ಎಲ್ಲ ನಮ್ಮ ಕಾಲ ಅಡಿಯಲ್ಲಿ ಸಿಕ್ಕು ನುಚ್ಚು ನೂರಾಗಿ ಹೋಗಿದೆ. ಇದನ್ನ ಸ್ವಲ್ಪ ನಾವು ಇವತ್ತು ಆಲೋಚನೆ ಮಾಡಬೇಕು. ಯಾಕೆ ನಾವು ಬದುಕಬೇಕು, ಹೇಗೆ ಬದುಕಬೇಕು? ಅನ್ಯಾಯದಿಂದಂತೂ ಸಂಪಾದನೆ ಮಾಡಲೇಬಾರದು. ನ್ಯಾಯದಿಂದ ಸಂಪಾದನೆ ಮಾಡುವುದಾದ್ರೂ ಕೂಡ ಎಷ್ಟು ಮಾಡಬೇಕು? ಒಂದು ಹಂತದಲ್ಲಿ ನಿವೃತ್ತಿ ತಗೊಳ್ಬೇಕು.
ಸಾಕಿನ್ನು ಅಂತ ಆಲೋಚನೆ ಮಾಡಬೇಕು. ಅದ್ರ ಬಗ್ಗೆ ಮತ್ತೊಂದ್ಸರಿ ನಾನು ಹೇಳೋನಿದ್ದೆ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.